ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ಇವತ್ತಿನ ದಿನ ದೇವರ ಆತ್ಮ ನಮಗೆ ಒದಗಿಸಿದಂಥ ಒಂದು ವಾಕ್ಯದ ಭಾಗ. ಗಮನಿಸಿ, ನಮ್ಮ ಕರ್ತನು ಯಾರು? ಹಲ್ಲೆಲೂಯಾ. ಇದೀರಾ? ಇರೋರು ಮಾತ್ರ ಒಂದು ಆಮೇಲೆ ಹೇಳಿ ನೋಡು. ಆಮೇಲೆ ಆಮೇಲೆ ನಮ್ಮ ಕರ್ತನು ಯಾರು? ಆಮೇಲೆ ನಮ್ಮ ಕರ್ತನ ಕನಿಕರವು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳ ದೇವರು, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಇಬ್ರಿಯ ಪುಸ್ತಕದಲ್ಲಿ, ಇಬ್ರಿಯ ಪುಸ್ತಕವನ್ನು ಬರೆಯುವಾಗ ಅವನು ಇನ್ನೊಂದನ್ನು ಸೇರಿಸಿ ಬರೀತಾ ಇದ್ದಾನೆ. ನಮ್ಮ ದೇವರು ಯಾರು ಅಂತಂದ್ರೆ ದಗಿಸುವಂತ ಅಗ್ನಿಯಾಗಿದ್ದಾನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, 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 ಆಮೆನ್. Who he is, who is our God and what he is. ಆತನ ಕನಿಕರವುಳ್ಳ ಆತನು, ನಮ್ಮ ಪ್ರಾರ್ಥನೆಗಳನ್ನ ಕೇಳುವ ದೇವರು, ನಮ್ಮ ರೋಗವನ್ನು ವಾಸಿ ಮಾಡುವವನು, ನಮ್ಮ ಪಾಪಗಳನ್ನ ಕ್ಷಮಿಸುವವನು. ಆದರೆ ಆತನ ಅಲ್ಲಿಗೆ ನಿಂತುಕೊಳ್ಳುವುದಿಲ್ಲ, ಆತನು ದಗಿಸುವಂತ ಬೆಂಕಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Our God is a consuming fire. ಆಮೆನ್. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ದೇವರು ದಗಿಸುವಂತ ಬೆಂಕಿಯಾಗಿದ್ದಾನೆ. ಹಲ್ಲೆಲೂಯಾ. ಓದಿಕೊಳ್ಳುವ. ಆದ ಕಾರಣ ಇಬ್ರಿಯ ಪುಸ್ತಕ 12ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಓದಿಕೊಳ್ಳುವ. ಇಬ್ರಿಯ ಪುಸ್ತಕ 12ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಓದಿಕೊಳ್ಳುವ. ಓದಿಕೊಳ್ಳುವ. ಇಬ್ರಿಯ ಪುಸ್ತಕ 12, 28, 29ನೇ ವಚನ. ಆದ ಕಾರಣ, ಗಮನಿಸಿಕೊಳ್ಳುವ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು. ಗಮನಿಸಿ, ಗಮನಿಸಿ. ಸ್ವಲ್ಪ ನನ್ನ ವಾಯ್ಸ್ ಸೌಂಡ್ ಕೊಡಿ, ನನ್ನ ಓದಿಕೊಳ್ಳುವ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು, ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವಂತ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವ. ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ದೇವರ ರಾಜ್ಯಕ್ಕೆ ಬಾಧ್ಯರಾಗಲಿರುವಂತ ನಾವು, ಆಮೇಲೆ ನಾವು ದೇವರ ರಾಜ್ಯದಲ್ಲಿ ಇನ್ನೂ ಬಾಧ್ಯರಾಗಿಲ್ಲ, ಆದರೆ ದೇವರ ರಾಜ್ಯದಲ್ಲಿ ಬಾಧ್ಯರಾಗುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಗಮನಿಸಿಕೊಳ್ಳಿ, ಆ ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ನೇಮಿಸಲ್ಪಟ್ಟಿರುವಂತ ನಮಗೆ ನಾವು ಮಾಡಬೇಕಾದಂತ ಪ್ರಾಮುಖ್ಯವಾದಂತ ವಿಷಯ ಅಥವಾ ನಾವು ಮಾಡುವಂತ ಆರಾಧನೆ ಅದು ಯಾವ ರೀತಿಯಾಗಿರಬೇಕಂತೆ, ನಮ್ಮ ಆರಾಧನೆಯಲ್ಲಿ ಹಲೋ ರಾಗ ಇದೆಯೋ ಇಲ್ವೋ, ತಾಳ ಇದೆಯೋ ಇಲ್ವೋ, ಅದರಲ್ಲಿ ಎರಡು ಇರಬೇಕು. ಭಯನೂ ಇರಬೇಕು, ಭಕ್ತಿನೇ ಇರಬೇಕು. ನಾನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಗಮನಿಸಿ, ನಮ್ಮ ಆರಾಧನೆಯಲ್ಲಿ ಎರಡು ಕಾರ್ಯಗಳು ಖಂಡಿತವಾಗಲಿರಬೇಕಾಗಿದೆ. ಅದೇನಂತಂದ್ರೆ, ನಮ್ಮ ಆರಾಧನೆಯಲ್ಲಿ ಭಯ ಇರಬೇಕು. ಪ್ರಿಯ ದೇವ ಮಗುವೆ, ನೀನು ಎಷ್ಟು ದೊಡ್ಡವನಾಗಿರು ಚಿಕ್ಕವನಾಗಿರು, ಆದರೆ ದೇವರ ಸನ್ನಿಧಿಯಲ್ಲಿ ನೀನು ಮಾಡುವ ಆರಾಧನೆಯಲ್ಲಿ ಭಯನೂ ಇರಬೇಕಾಗಿದೆ, ಭಕ್ತಿನೇ ಇರಬೇಕಾಗಿದೆ. ಆಮೆನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. We should have the fear of God. ನಮಗೆ ಭಯ ಇರಬೇಕು, ನಮಗೆ ಭಕ್ತಿನೇ ಇರಬೇಕಾಗಿದೆ. ಹಲ್ಲೆಲೂಯಾ.
ಯಾಕೆಂದ್ರೆ ನಾವು ಹೊಂದುವಂತ ರಾಜ್ಯ ಕದಲದಿರುವಂತ ರಾಜ್ಯ. ಆಮೇಲೆ ಯಾರ ಆರಾಧನೆಯಲ್ಲಿ ಭಯ ಇಲ್ಲವೋ, ಇವತ್ತು ಆರಾಧನೆ ಮಾಡಿದ್ವಿ ನಾವೆಲ್ಲ, ಹಲ್ಲೆಲೂಯಾ. ಒಬ್ಬರು ನಿಂತ್ಕೊಂಡು ಆರಾಧನೆ ಮಾಡಿರ್ತೀವಿ, ಕೆಲವು ಕೂತ್ಕೊಂಡು ಆರಾಧನೆ ಮಾಡಿರ್ತೀವಿ, ಮೊಣಕಾಲು ಹಾಕಿ ಆರಾಧನೆ ಮಾಡಿರ್ತೀವಿ. ದ ಕ್ವಶ್ಚನ್, ಇಬ್ರಿಯ ಪುಸ್ತಕವನ್ನು ಬರೆದವನು ಕೇಳ್ತಾ ಇದ್ದಾನೆ, ಆರಾಧನೆಯಲ್ಲಿ ನಿನಗೆ ಭಯ ಇತ್ತಾ? Did you had a fear of God as you have worshipped? ಪ್ರಿಯ ದೇವ ಮಕ್ಕಳೇ, ನಾನು ವಿಶ್ವಾಸಿಯಾಗಿದ್ದಂಥ ಸಭೆಯಲ್ಲಿ ನಾನು ಕಂಡಿರುವಂಥ ಒಂದು ಕಾರ್ಯ, ನಮ್ಮ ಸಭೆ 7ವರೆಗೆ ಎಲ್ಲ ಸಭೆಯೆಲ್ಲ ಕೂಡಿಬಿಡ್ತಾರೆ. 8 ಗಂಟೆಗೆ ಆರಾಧನೆ ಶುರುವಾಗುತ್ತದೆ. 8:10ಗೆ ನಮ್ಮ ಊರಿಂದ, ನಮ್ಮ ಕಡೆ, ನಮ್ಮ ಏರಿಯಾದಿಂದ ಹೋಗುವಂಥ ಬಸ್ಸು 8:10ಗೆ ಅಲ್ಲಿ ರೀಚ್ ಆಗುತ್ತದೆ. ಈಗಾಗಲೇ 10 ನಿಮಿಷ ಆಗಿರ್ತದೆ ಆರಾಧನೆ ಶುರು ಮಾಡಿ. 10 ನಿಮಿಷ ಆಗಿರ್ತದೆ. ನಾವು ಬಸ್ಸಲ್ಲಿ ಹೋಗಿ 8:10ಗೆ ಇಳಿಯುವಾಗ ನಾವು ಸರಿ, ನಾನು ಸರಿ, ಇನ್ನು ಬಹಳ ಜನ ಅಲ್ಲಿ ಬಸ್ಸು ಲೈನ್ ಆಗಿ ಬಂದು ನಿಲ್ತಾನೆ ಇರ್ತದೆ. ಅಲ್ಲಿಂದ ಸುಮಾರು ಒಂದು ಅರ್ಧ ಗಂಟೆ ದೂರ, ನಮ್ಮ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರ್ತೀವೋ ಇದಕ್ಕಿಂತ ಇನ್ನೂ ಸ್ವಲ್ಪ ದೂರ. ಈ ದೂರದಲ್ಲಿ ನಾವು ಓಡಬೇಕು, ಹೋಗಿ ಆರಾಧನೆಯಲ್ಲಿ ಹೋಗಿ ನಾವು ಸೇರಿಕೊಳ್ಳಬೇಕು. ಜನ ಆರಾಧನೆಗೋಸ್ಕರ ಓಡ್ತಾರೆ, ನಡೆಯಲ್ಲ, ಓಡ್ತಾರೆ. ಪ್ರಿಯ ದೇವ ಮಗುವೆ, ಅವರು ಓಡಿದ ಗುಂಪಿನಲ್ಲಿ ನಾನು ಒಬ್ಬ. ನಾನು ನಮ್ಮ ಮಂಜು ಬ್ರದರ್ಗೆ ಹೇಳಿದೆ, ಇಲ್ಲಿ ಸುಮ್ಮನೆ ಯಾರು ಏನ್ ಮಾಡಂಗಿಲ್ಲ, ಕುಳಿತುಕೊಳ್ಳಂಗಿಲ್ಲ. ಕಾರಣ ಏನ್ ಗೊತ್ತಾ? ಅಲ್ಲಿ ಕುಳಿತಿದ್ದಾರೆ, ಅವರಿಗೆ ದೇವರ ಭಯ ಇಲ್ಲ, ಭಕ್ತಿ ಇಲ್ಲ, ವಾಕ್ಯ ಕೇಳಬೇಕಂತ ಮನಸ್ಸಿಲ್ಲ. ಇನ್ನು ಕೆಲವರು ಈಚೆ ಕುಳಿತಿರ್ತಾರೆ, ಭಯ ಇಲ್ಲ, ಭಕ್ತಿ ಇಲ್ಲ, ವಾಕ್ಯ ಕೇಳಬೇಕಂತ ಮನಸ್ಸಿಲ್ಲ. ಪ್ರಿಯ ದೇವ ಮಗ, ಗಮನಿಸಿ, ನೀನು ಸಭೆಗೆ ಬರುವುದರಿಂದ ನಿನಗೆ ಆಶೀರ್ವಾದ ಆಗಲ್ಲ. ನಿನ್ನ ಆರಾಧನೆಯಲ್ಲಿ ಇರುವಂತ ಭಯವು, ಭಕ್ತಿಯು ನಿನ್ನನ್ನು ಆಶೀರ್ವಾದವುಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೋಡಿದ್ದೀನಿ, ಇಲ್ಲಿ ಕೆಲವರು ಕೂತಿರ್ತಾರೆ, ಅಲ್ಲಿ ಕೆಲವರು ಕೂತಿರ್ತಾರೆ, ಕೈಯಲ್ಲಿ ಮೊಬೈಲ್ ಇರ್ತದೆ, ಪಕ್ಕದಲ್ಲಿ ಇರುವವರ ಹತ್ರ ಹರಟೆ ಹೊಡಿತಾ ಇರ್ತಾರೆ. ಅವರು ಎದ್ದು ಹೋಗ್ತಾರೆ ಬರ್ತಾರೆ. ಅಯ್ಯ, ಗಮನಿಸಿ, ದೇವರ ರಾಜ್ಯವನ್ನು ಹೊಂದುವುದಕ್ಕೆ ಆರಾಧನೆ ಮುಖ್ಯ. ದೇವರ ರಾಜ್ಯವನ್ನು ಹೊಂದುವುದಕ್ಕೆ ಮುಖ್ಯ. ಕೆಲವರು ಅನ್ಕೊಳ್ತಾ ಇದ್ದಾರೆ, ಇನ್ನೇನು ನಾವು ದೇವರಿಗೋಸ್ಕರ ತಾನೇ ಸೇವೆ ಮಾಡ್ತಾ ಇದ್ದೀವಿ, ಅಡಿಗೆ ಸೇವೆ ಮಾಡ್ತಾ ಇದ್ದೀವಿ, ಎಲ್ಲರನ್ನ ಅರೇಂಜಿಂಗ್ ಮಾಡುವಂಥ ಸೇವೆ ಮಾಡ್ತಾ ಇದ್ದೀವಿ, ವೆಲ್ಕಮ್ ಸೇವೆ ಮಾಡ್ತಾ ಇದ್ದೀವಿ, ಅವರು ಸ್ಲಿಪ್ಪರ್ ಎಲ್ಲ ತೆಗೆದು ನಾವು ಮೂಲೆಯಲ್ಲಿ ಇಡ್ತಾ ಇದ್ದೀವಿ. somehow we are doing ministry. ನೋ, ನೀನು ಸೇವೆ ಮಾಡುವುದರಿಂದ ರಾಜ್ಯದಲ್ಲಿ ಸೇರುವುದರಿಲ್ಲ. ಆತನಿಗೆ ನೀನು ಮಾಡುವಂತ ಆರಾಧನೆಯ ನಿಮಿತ್ತವಾಗಿ ಆ ರಾಜ್ಯದಲ್ಲಿ ನೀನು ಸೇರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ನಾನು ಕುಳಿತುಕೋಬೇಕಂತ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿ ಕುಳಿತುಕೊಳ್ಳುವ 20ರಲ್ಲಿ 2 ಮಾತ್ರನೇ, ಅದು ಗೊತ್ತಿಲ್ಲ, ಭಯಭಕ್ತಿಯಿಂದ ಆರಾಧನೆ ಮಾಡುವ. ಈಚೆ ಕೂತಿರ್ತಾರೆ, ಭಯ ಇರಲ್ಲ, ಭಕ್ತಿ ಇರಲ್ಲ. ಅಯ್ಯ, ಈ ಭೂಮಿಯಲ್ಲೂ ಸರಿ, ಪರಲೋಕ ರಾಜ್ಯದಲ್ಲೂ ಸರಿ, ನಿನ್ನ ತಲೆಯ ಮೇಲೆ ಕಿರೀಟ ಇರಬೇಕಂತಂದ್ರೆ ನಿನ್ನ ಹೃದಯದಲ್ಲಿ ದೇವರ ಭಯ, ದೇವರ ಭಕ್ತಿ, ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಆ ರಾಜ್ಯದಲ್ಲಿ ಸೇರುವುದಕ್ಕೆ ಆರಾಧನೆ ಮುಖ್ಯ. ಪಕ್ಕದ ಕೈ ಕೊಟ್ಟು ಹೇಳಿ, ಆ ರಾಜ್ಯದಲ್ಲಿ ಸೇರುವುದಕ್ಕೆ ಆರಾಧನೆ ಮುಖ್ಯ. ಹಲ್ಲೆಲೂಯಾ. ಕೆಲವರು ಆರಾಧನೆ ಸಭೆಗೆ ಚರ್ಚಿಗೆ ಬರಲ್ಲ, ಮೆಸೇಜ್ ಟೈಮ್ಗೆ ಸಭೆಗೆ ಬರ್ತಾರೆ. ತಮ್ಮ, ಸಹೋದರ, ನೀನ್ ಮೇಲಕ್ಕೆ ಹೋಗುವುದು ಡೌಟ್, ಮರಿಬೇಡ.
ನಿನ್ ಮೇಲಕ್ಕೆ ಹೋಗೋದು ಡೌಟ್ ಮರಿಬೇಡ. ಕಾರಣ ದೇವರ ವಾಕ್ಯ ಹೇಳ್ತಾ ಐತೆ, ಆ ರಾಜ್ಯವನ್ನ ಹೊಂದುವವರಿಗೆ ಆರಾಧನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಗಮನಿಸಿ ದೇವ ಮಗುವೆ, ನೀನು ಎಲ್ಲಾದರೂ ಇನ್ನೂ ಆಶೀರ್ವಾದ ನೀನು ಕಳ್ಕೊಳ್ತಾ ಇದ್ರೆ ನಾನು ನಿನಗೆ ಹೇಳ್ತೇನೆ, ಎಲ್ಲಿಯೋ ಆತನ ಮೇಲಿರುವಂತ ಭಯದಲ್ಲಿ ನೀನು ಕಡಿಮೆ ಆಗಿರುತ್ತೆ. ನಿನ್ನ ಭಕ್ತಿ ಕಡಿಮೆ ಆದಾಗ ನಿನ್ನ ಜೀವನದಲ್ಲಿ ದೇವರ ಆಶೀರ್ವಾದಗಳು ಕಡಿಮೆ ಆಗುತ್ತೆ. ಪ್ರಿಯ ದೇವ ಮಗುವೆ, ಆ ರಾಜ್ಯವನ್ನು ಹೊಂದುವವರಿಗೆ ಆರಾಧನೆ ಮುಖ್ಯ. ಆ ಆರಾಧನೆಗೆ ಭಯವು ಭಕ್ತಿಯು ಬಹಳ ಪ್ರಾಮುಖ್ಯ. ಆಮೇಲೆ ಹೇಳ್ತಾ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ದೇವರ ಸನ್ನಿಧಿಗೆ ಬರುತ್ತಾರೆ, ದೇವರ ಆಲಯದಲ್ಲಿ ಬರುತ್ತಾರೆ, ಭಯ ಇಲ್ಲದೆ ಸೈಟ್ ಹೊಡಿತಾರೆ. ಕೆಲವರು ದೇವರ ಆಲಯಕ್ಕೆ ಬರ್ತಾರೆ, ಭಯ ಇಲ್ಲದೆ ಜಗಳ ಆಡ್ತಾರೆ. ಕೆಲವರು ದೇವರ ಆಲಯಕ್ಕೆ ಬರ್ತಾರೆ, ಭಯ ಇಲ್ಲದೆ ಕಳ್ಳತನ ಮಾಡ್ತಾರೆ, ಕಾಣಿಕೆ ಕದೀತಾರೆ. ಕೆಲವರು ಸಭೆಗೆ ಬರ್ತಾರೆ, ಭಯ ಇಲ್ಲದೆ ಚರ್ಚ್ ಚೇರ್ನ ಮನೆ ತಗೊಂಡು ಹೋಗಿರ್ತಾರೆ. ನೀನು ಎಷ್ಟು ಉಪವಾಸ ಮಾಡು, ಎಷ್ಟು ಪ್ರಾರ್ಥನೆ ಮಾಡು, ಹರಿದು ಬಿಸಾಕ್ತಾನೆ ನಿನ್ನ. ಅಲ್ಲಿ ಪ್ರಾರ್ಥನೆ ಅಲ್ಲ ಮುಖ್ಯ, ಉಪವಾಸ ಅಲ್ಲ ಮುಖ್ಯ, ಅದನ್ನ ನೀನು ಮಾಡುವ ರೀತಿ ಭಯವು ಭಕ್ತಿಯು ಉಳ್ಳವನಾಗಿ ಮಾಡುವುದಾದರೆ ಕರ್ತನು ನಿನ್ನನ್ನು ಆಶೀರ್ವದಿಸುವಾತನಾಗಿದ್ದಾನೆ. ತಲೆ ಮೇಲೆ ಕರಗಳ ತಟ್ಟಿ ಹೇಳುವ ಹಲ್ಲೆಲೂಯಾ. ನೀನು ಮಾಡುವ ಸೇವೆ ಮುಖ್ಯ ಅಲ್ಲ, ನೀನು ಮಾಡುವ ಸೇವೆ ಮುಖ್ಯ ಅಲ್ಲ. ಆ ಸೇವೆಯಲ್ಲಿ ಭಯ ಇರಬೇಕು, ಭಕ್ತಿ ಇರಬೇಕು. ಹಲ್ಲೆಲೂಯಾ. ಕೆಲವರು ತನ್ನ ಸ್ಥಾನದಿಂದ ಕೆಳಗಡೆ ಬರುತ್ತಾರೆ. ಯಾವಾಗ ಗೊತ್ತಾ? ಅವರು ಮಾಡುವುದರಲ್ಲಿ ದೇವರ ಭಯವು ಭಕ್ತಿಯು ಕಡಿಮೆ ಆಗುವಾಗ ಅವರಲ್ಲಿ ಇರುವಂತ ರಕ್ಷಣೆ ಸಂತೋಷ ಕಳ್ಕೊಳ್ತಾರೆ, ಅವರಲ್ಲಿ ಇರುವಂತ ಚೈತನ್ಯವನ್ನು ಕಳ್ಕೊಳ್ತಾರೆ. ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಯಾವಾಗ ಅವರು ಮಾಡುವಂತ ಸೇವೆಯಲ್ಲಿ ಅಥವಾ ಅವರು ಮಾಡುವಂತ ಯಾವುದೋ ಒಂದು ಆಧ್ಯಾತ್ಮಿಕವಾದ ಕಾರ್ಯದಲ್ಲಿ ಅವರು ಯಾವಾಗ ಭಯ ಭಕ್ತಿ, ದೇವರಲ್ಲಿರುವಂತ ಭಯ ಭಕ್ತಿ ಅವರು ಕಳ್ಕೊಳ್ತಾರೆ, ಕಡಿಮೆ ಆಗುತ್ತದೋ, ನಂಬರ್ 1 ದೇವರು ಕೊಟ್ಟಿರುವ ರಕ್ಷಣೆಯ ಸಂತೋಷ ಕಳ್ಕೊಳ್ತಾರೆ. ಸಾರ್, ಇಷ್ಟು ಜನ ಕುಳಿತಿದೀವಲ್ಲ, ಒಂದೇ ಒಂದು ಪ್ರಶ್ನೆ, ಎಷ್ಟು ಜನರಿಗೆ ರಕ್ಷಣೆ ಹೊಂದಿದ ಕಾಲದಲ್ಲಿ ಇದ್ದ ಆ ರಕ್ಷಣೆಯ ಸಂತೋಷ ಇವತ್ತು ತನಕ ಕಾಪಾಡಿಕೊಂಡಿದ್ದೀರಿ? How many of you do you have the joy? Do you have the joy? ಆ ರಕ್ಷಣೆ ಹೊಂದಿದ ಕಾಲದಲ್ಲಿ ಇದ್ದಂತ ರಕ್ಷಣೆಯ ಸಂತೋಷ ನಿನಗಿದೆಯಾ? ಆರಾಧನೆ ಮಾಡುವಾಗ ಕಣ್ಣೀರು ಬರ್ತಾ ಇದೆಯಾ? ಆರಾಧನೆ ಮಾಡುವಾಗ ಸಂತೋಷ ಬರ್ತಾ ಇದಾ? ಅದು ಇಲ್ಲ ಅಂತಿದ್ರೆ ನೀನು ತಿಳ್ಕೋ, ನಿನ್ನ ರಕ್ಷಣೆಯ ಸಂತೋಷ ನೀನು ಎಲ್ಲಿ ಕಳ್ಕೊಂಡಿದ್ದೀಯ ಅಂದರೆ ನಿನ್ನಲ್ಲಿ ದೇವರ ಭಯ ಭಕ್ತಿ ಎರಡು ಕಡಿಮೆ ಆದಾಗ ಸಂತೋಷ ಕಳ್ಕೊಳ್ತಾರೆ. ಎರಡನೇದಾಗಿ ಅವರು ಚೈತನ್ಯವನ್ನು ಕಳ್ಕೊಳ್ತಾರೆ. ಏನು ಮಾಡಿದ್ರು ನಾನು ಮಾಡ್ತೀನಿ, ಎಸ್ ಮಾಡ್ತೀನಿ ಅನ್ನುವರು ಅಲ್ಲಿ ರೂಮಿಂದ ಇಲ್ಲಿ ಬರ್ತೀನಿ. ಯಾಕೆ ಮುಂಚೆ ಇದ್ದಂತ ಒಂದು ಓಟ ಚುರುಕು ಯಾಕೆ ಇಲ್ಲ? ನಾನು ಹೇಳ್ತೀನಿ ಯಾಕಿಲ್ಲ ಅಂತ. ಅವರಲ್ಲಿ ರಕ್ಷಣೆಯ ಸಂತೋಷ ಇಲ್ಲ. ಯಾಕೆ ಸಂತೋಷ ಇಲ್ಲ? ಭಯ ಇಲ್ಲ, ಭಕ್ತಿ ಇಲ್ಲ, ಸಂತೋಷ ಕಳ್ಕೊಳ್ತಾರೆ, ಚೈತನ್ಯ ಸ್ಪೀಡ್ ಚುರುಕು ಕಳ್ಕೊಳ್ತಾರೆ. ಮೂರನೇದಾಗಿ ಅವರ ಸ್ಥಾನ ಕಳ್ಕೊಳ್ತಾರೆ. ಅವರು ಮಾಡ್ತಾ ಇರುವುದನ್ನ ಬೇರೆಯವರು ಮಾಡ್ತಾ ಇರ್ತಾರೆ, ಇವರು ಸುಮ್ಮಗಿರ್ತಾರೆ, ಸ್ಥಾನ ಕಳ್ಕೊಳ್ತಾರೆ. ನಾಲ್ಕನೇದಾಗಿ ಗೌರವ ಕಳ್ಕೊಳ್ತಾರೆ. ಐದನೇದಾಗಿ ಏನಾದರೂ ಒಂದು ಕಾರಣ ಹೇಳಿ ಸಭೆಯಿಂದ ಬೇರೆ ಹೋಗ್ಬಿಡ್ತಾರೆ. ಅಯ್ಯ, ಚೆನ್ನಾಗಿ ಗಮನಿಸಿಕೋ,
ಆ ರಾಜ್ಯದಲ್ಲಿ ಬಾಧ್ಯರಾಗುವಂತ ಯಾರೇ ಆಗಲಿ, ಆ ರಾಜ್ಯದಲ್ಲಿ ಸೇರುವವರಿಗೆ ಆರಾಧನೆ ಅವಶ್ಯ. ಜನ ಆಮೇಲೆ ಹೇಳ್ತಾ ಇದ್ದೀರ, ಆರಾಧನೆ ಅವಶ್ಯ. ಆ ಆರಾಧನೆಗೆ ಭಯವೂ ಅವಶ್ಯ, ಭಕ್ತಿಯೂ ಅವಶ್ಯ. ಹಲ್ಲೆಲೂಯ. ಗಮನಿಸಿ, ದೇವರ ವಾಕ್ಯ ಹೇಳುತ್ತದೆ, ಆ ಯಾರು ಕದಲಿಸಲಿಕ್ಕಾಗದೇ ಇರುವಂತ ರಾಜ್ಯವನ್ನು ಹೊಂದುವರಾದಂಥ ನೀವು ಭಯದಿಂದಲೂ ಭಕ್ತಿಯಿಂದಲೂ ಏನ್ ಮಾಡಬೇಕು? ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಮಾಡೋಣ. ಮುಂದಿನ ವಚನ, ಯಾಕೆ ನಾವು ಭಯಭಕ್ತಿಯಿಂದ ಆರಾಧನೆ ಮಾಡಬೇಕಂತಂದ್ರೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯ. ನಮ್ಮ ದೇವರು ಏನಾಗಿದ್ದಾರೆ? ದಗಿಸುವ ಅಗ್ನಿಯಾಗಿದ್ದಾರೆ. ಹಲ್ಲೆಲೂಯ. ನೀನು ಆರಾಧಿಸುವಾಗ ಆತನ ಸನ್ನಿಧಿಯ ಮುಂದೆ ಹೋಗುವುದು ನಿಜ, ನಿಜ. ಆದರೆ ಆತನ ಸನ್ನಿಧಿಯ ಮುಂದೆ ನೀನು ಹೋಗುವಾಗ ನಿನ್ನನ್ನು ಕಾಪಾಡುವುದು ಯಾವುದು? ದೇವರ ಭಯ. ನಿನ್ನ ಜೀವನದಲ್ಲಿ ಇರುವಂತ ಭಕ್ತಿ ನಿನ್ನ ಕಾಪಾಡುತ್ತದೆ. ಆದ್ರೆ ಭಯವೂ ಭಕ್ತಿಯೂ ಇಲ್ಲದೆ ಆರಾಧನೆ ಸಲ್ಲಿಸಕ್ಕೆ ಹೋದಾಗ ಆತನ ದಗಿಸುವಂತ ಅಗ್ನಿ ಹಾಗೆ ನಿನ್ನನ್ನು ದಗಿಸುವ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ಓದುವಂತ ಎಲ್ಲ ವಿಷಯಗಳು ಹೊಸ ಒಡಂಬಡಿಕೆ ಕಾಲಕ್ಕೆ ಒಂದು ಪಾಠ, ಒಂದು ಮುನ್ನೋಡಿ, ಒಂದು ಉದಾಹರಣೆ. ಆಮೇಲೆ ಅಲ್ಲಿ ಯೆಹೋವನಿಗೆ ಧೂಪ ಹಚ್ಚಿಸಬೇಕಂತ ಹೇಳಿ ಕೆಲವರು ಹೋದರು. ಆದ್ರೆ ಅವರು ಭಯ ಇಲ್ಲದೆ ಹೋದರು, ಭಕ್ತಿ ಇಲ್ಲದೆ ಹೋದರು. ದೇವರ ವಾಕ್ಯ ಹೇಳ್ತಾ ಐತೆ, ಯೆಹೋವನ ಸನ್ನಿಧಿಯಿಂದ ಅಗ್ನಿ ಹೊರಟು ಬಂದು ಅವರನ್ನ ಸುಟ್ಟು ಹಾಕಿತ್ತು ಅಂತಿದೆ. ನೀನು ಆರಾಧಿಸುವಾಗ ಆತನ ಸನ್ನಿಧಿಗೆ ಹೋಗುವುದು ಸತ್ಯವೇ, ಆದರೆ ಆತನ ಸನ್ನಿಧಿ ಎಲ್ಲಿ ನಿನಗೆ ಭಯವು ಭಕ್ತಿ ಇರುವುದಾದರೆ ಆ ಭಯವು ಭಕ್ತಿಯು ನಿನ್ನನ್ನು ಉಳಿಸುತ್ತದೆ, ನಿನ್ನ ಕುಟುಂಬವನ್ನು ಉಳಿಸುತ್ತದೆ, ನಿನ್ನ ಪ್ರಯಾಸವನ್ನು ಉಳಿಸುತ್ತದೆ, ನಿನ್ನ ಸೇವೆಯನ್ನು ಉಳಿಸುತ್ತದೆ, ನಿನ್ನ ಅಭಿಷೇಕವನ್ನು ಉಳಿಸುತ್ತದೆ, ನಿನ್ನ ಸ್ಥಾನವನ್ನು ಉಳಿಸುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಕೆಲವರು ಸಭೆ ಬಿಟ್ಟು ಹೋಗಿದ್ದು. ಇವತ್ತು ಬೆಳಗ್ಗೆ ಯಾರು ನನ್ನ ಜೊತೆ ಮಾತಾಡ್ತಿದ್ದಾಗ ಹೇಳಿದ್ರು, ಕೆಲವರು ಸಭೆ ಬಿಟ್ಟು ಹೋಗಿದ್ದಾರೆ, ಸೇವೆ ಬಿಟ್ಟು ಹೋಗಿದ್ದಾರೆ. ಅವರು ಎಲ್ಲ ಹೇಳುವುದೇನೆಂದ್ರೆ, ಅಣ್ಣ ಬಂದು ಏನಕ್ಕೆ ಅಂತ ಕೇಳಲೇ ಇಲ್ಲ. ನಾನು ಹೇಳುವುದು ಒಂದೇ ಒಂದು, ಆತನು ನಿನ್ನನ್ನು ಹಿಡಿದಿಟ್ಟಿದ್ರೆ ನೀನು ಹೋಗಕ್ಕೆ ಆಗಲ್ಲ. ಆತನೇ ನಿನ್ನನ್ನು ಇಡದೇ ಇರುವಾಗ ನಾನು ಯಾಕೆ ನಿನ್ನ ಬೆನ್ನತ್ತಿ ಬರ್ಬೇಕೆ? ಅದರಲ್ಲಿ ನೂರಾರು ಕಾರಣ ಹೇಳ್ತಾರೆ. ಅಣ್ಣ ಮೆಸೇಜು ಈ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಬರುವುದು ಇಲ್ಲ ಸ್ವಾಮಿ. ನಿನ್ನನ್ನು ದೇವರು ಹಿಡಿದಿಟ್ಟಿಲ್ಲ. ದೇವರು ನಿನ್ನನ್ನು ಹಿಡಿದಿಟ್ಟರೆ ನೀನು ಹೋಗಲ್ಲ. ಇರಿ, ಯಾರು ನಿನ್ನನ್ನು ಓಡಿಸಕ್ಕೆ ಆಗುವುದೂ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಮಗುವೆ, ಆತನ ಸನ್ನಿಧಿಗೆ ನೀನು ಬರುವಾಗ ಆತನ ಸನ್ನಿಧಿಯಲ್ಲಿ ನೀನು ಉಳಿಕೊಳ್ಳುವುದಕ್ಕೆ ನಿನಗೆ ರಾಗ ಬೇಕಾಗಿಲ್ಲ, ತಾಳ ಬೇಕಾಗಿಲ್ಲ, ತಲಾಂತರ ಬೇಕಾಗಿಲ್ಲ. ಆತನ ಸನ್ನಿಧಿಯಲ್ಲಿ ಇರುವುದಕ್ಕೆ ದೇವರ ಮೇಲೆ ಭಯವು, ದೇವರ ಮೇಲೆ ಭಕ್ತಿಯು. ಹಲ್ಲೆಲೂಯ. ನಿನ್ನಲ್ಲಿ ಇರುವಂತ ಭಯವನ್ನ ಕಾಪಾಡಿಕೋ, ನಿನ್ನ ಭಕ್ತಿಯನ್ನ ಕಾಪಾಡಿಕೋ. ನೀನು ಭಕ್ತಿ ಕಾಪಾಡಿಕೊಳ್ಳದೆ ನನಗೆ ಆಶೀರ್ವಾದ ಮೊದಲಿದ್ದಂಗೆ ಇಲ್ಲ, ಎಲ್ಲರಿಗೂ ಆಶೀರ್ವಾದ ಬರ್ತಾ ಐತೆ, ನನಗೆ ಬರ್ತಾ ಇಲ್ಲ, ನನಗೆ ಆಶೀರ್ವಾದ ಇಲ್ಲ ಅಂತ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಕ್ ಬರಬೇಡ. ಯಾಕಂತಂದ್ರೆ ಈ ಬೈಬಲು ಒಬ್ಬರಿಗೆ ಒಂಥರ, ಇನ್ನೊಬ್ಬರಿಗೆ ಒಂಥರ ಇಲ್ಲ. ಇದರಲ್ಲಿ ನಡೆಯುವ ಪ್ರತಿಯೊಬ್ಬನಿಗೂ ಇದನ್ನ ಉಳಿಸಿಕೊಳ್ಳೋ ಪ್ರತಿಯೊಬ್ಬನಿಗೂ ಒಂದೇ ರೀತಿಯಲ್ಲಿ ತೀರ್ಪು ಮಾಡುತ್ತದೆ. ಹಲ್ಲೆಲೂಯ. ದೇವರ ವಾಕ್ಯವು ಹೇಳ್ತಾ ಐತೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ,
ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹೇಳಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀಲಾಕಕ್ಕೆ ಒಂಥರ, ಬೀಲಾಕಕ್ಕೆ ಒಂಥರ ಅಲ್ಲ, ಶೈಲಾಕಕ್ಕೆ ಒಂಥರ, ಪಲ್ಲವಿಗೆ ಒಂಥರ ಅಲ್ಲ. ಇದನ್ನು ಪಾಲಿಸುವ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಶೀರ್ವಾದ ಕೊಡುವಂತ ದೇವರ ವಾಕ್ಯ. ಯೆಜ್ಜನಾಮನ್ ಹೇಳ್ತಾ ಇದ್ದೀರಾ? ಯೆಜ್ಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿಕೋ ದೇವರ ಮಗುವೆ, ಗಮನಿಸು. ದುಷ್ಟರ ಆಲೋಚನೆ ಅಂತ ನಡೆಯದೆ ನೀನು ದುಷ್ಟರ ಆಲೋಚನೆಯಲ್ಲಿ ನಡೆದ್ಬಿಟ್ಟು ನನಗೆ ಆಶೀರ್ವಾದ ಬಂದಿಲ್ಲ, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಬೇಡ. ನಿನಗೆ ಆಶೀರ್ವಾದ ಬರಲ್ಲ. ಯಾಕಂದ್ರೆ ನೀನು ಪ್ರೇಯರ್ ಮಾಡುವುದು ನಿಜವೇ, ಚರ್ಚಿಗೆ ಬರುವುದು ನಿಜವೇ, ಆರಾಧನೆ ಮಾಡುವುದು ನಿಜವೇ, ಕಾಣಿಕೆ ಕೊಡುವುದು ನಿಜವೇ, ಕರ್ತನ ಪಂದಿ ತಗೊಳ್ಳುವುದು ನಿಜವೇ. ಆದರೂ ನೀನು ನಡೆಯುವಂಥ ಮಾರ್ಗ ಯಾವುದು? ದುಷ್ಟರ ಆಲೋಚನೆ ನಿನ್ನ ಕಿವಿ ಒಳಗಡೆ ಹೋಯ್ತಾ ಇದ್ರೆ ದೇವರು ನಿನ್ನ ಪ್ರಾರ್ಥನೆಗೆ ಸದುತ್ತರ ಕೊಡಲ್ಲ. ದುಷ್ಟರ ಆಲೋಚನೆಯಲ್ಲಿ ನಡೆಯದೆ ಆಮೇಲೆ ಕೂತ್ಕೊಳ್ಳೋದು ಯಾರ ಜೊತೆ? ಇವತ್ತು ನಾವು ಮಂಚಂಬೇಳೆ ಸಭೆಗೆ ಆರಾಧನೆ ಮುಗಿಸ್ಕೊಂಡು ಬರುವಾಗ ನಮ್ಮ ವಿನೋದ್ ಬ್ರದರ್ ಒಂದು ಮಾತು ಕೇಳಿದ್ರು. ಹಾಗಾದ್ರೆ ನಾವು ಇಹಲೋಕದವರ ಸಂಗಡ ಎಷ್ಟು ಮಾತ್ರಕ್ಕೆ ಪಳಗಬೇಕು ಸ್ವಾಮಿ. ಎಷ್ಟು ಕೆಲಸ ಐತೆ, ಏನಾಯ್ತೆ, ಅದು ಕೂತ್ಕೋಬೇಕು, ಅವ್ರು ಬಂದಿರೋ ಒಂದು ವಿಷಯ ಮಾತಾಡಬೇಕು, ಆಮೇಲೆ ಒಂದು ಕಾಫಿ ಟೀ ಕೊಡಬೇಕು, ಕಳಿಸ್ಬಿಡ್ಬೇಕು. ಅವರು ಬಂದಿರುವುದು ಜಪಾನ್ ಬಗ್ಗೆ ಮಾತಾಡೋಕ್ಕೆ, ಇವರು ಮಾತಾಡುವುದು ಚೈನಾ ಬಗ್ಗೆ. ಅತ್ತಾಗಿರೋರು ಮಾತ್ರ ಒಂದು ಆಮೇಲೆ ಹೇಳಿ ನೋಡೋಣ. ಅವರು ಬಂದಿರ್ತಾರೆ, ಅಕ್ಕ, ಬ್ರದರ್, ಅಣ್ಣ, ಈ ಒಂದು ವಿಷಯ ಅದೇ ನಿಮಗೆ ಹೇಳೋಣ ಅಂತ ಬಂದೆ ಅಂದಾಗ, ಹೌದ್ರಾ, ಸರಿ ಆಯ್ತು ಮಾಡಿ, ಓಕೆ, ಚೆನ್ನಾಗಿದ್ದೀರಾ, ಕಾಫಿ ಕೊಡಮ್ಮ, ಹೋಗೋದು ಕಳಿಸ್ಬಿಡ್ಬೇಕು. ಆಮೇಲೆ ಈ 3ನೇ ಬೀದಿಯಲ್ಲಿ 4ನೇ ಮನೆಯಲ್ಲಿ 5ನೇವಳು ಏನು ಮಾಡವಳೆ? ನೀನು ಹಾಳಾಗಿ ಹೋದವಳೆ. ನೀನು ಯಾರು ಹೇಳಿ? ನೀನು ಯಾರು? ನೀನು ಹಾಳಾಗಿ ಹೋದವಳೆ. ಯಾವತ್ತು ಬೇರೆಯವರ ಕಥೆ ಗಮನಿಸಯ್ಯ, ದೇವರ ವಾಕ್ಯದಲ್ಲಿ ನಡೆಯುವಂತೆ ನೀನು ಆಶೀರ್ವಾದ ಹೊಂದಬೇಕಂತಂದ್ರೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದವನಾಗಿರಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಆಮೇಲೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಹಲ್ಲೆಲೂಯಾ. ಈ ಧರ್ಮ ನಿಂದಕರು ಅನ್ನುವರಿಗೆ ಇನ್ನೊಂದು ಮಾತಿದೆ, ಏನಂದ್ರೆ ಗೊತ್ತಾ? ಬೇರೆಯವ್ರನ್ನ ಪರ್ಯಾಸ ಮಾಡುವರು, ಬೇರೆಯವ್ರ ಕತೆ ಮಾತಾಡುವ, ದುಷ್ಟರ ಆಲೋಚನೆ, ಪಾಪಾತ್ಮರ ಮಾರ್ಗ, ಧರ್ಮ ನಿಂದಕರೊಡನೆ ಕೂರ್ತುಕೊಳ್ಳುವುದು ಆತ್ಮಿಕ ಮಕ್ಕಳಿಗೆ ಯೋಗ್ಯವಾದದಲ್ಲ. ಇದೀರಾ? 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 ಕೆಡಿಸ್ಬಿಡೋಣ ಅವ್ರನ್ನ, ಹೆಂಗಾದ್ರೂ ಮಾಡಿ ಡೊಂಕು ಮಾಡಿಬಿಡೋಣ. ದೇವರು ನಿನ್ನ ಡಂಕು ಮಾಡ್ತಾನೆ. ನೀನು 10 ಅಡಿ ಗುಂಡಿಯಾಗಿ ದೇವರು ನಿನಗೆ 100 ಅಡಿ ಗುಂಡಿ ಬಗಿತಾನೆ. ಮನುಷ್ಯನ ಯಾವುದನ್ನು ಬಿತ್ತುತ್ತಾನೋ ಸಾರ್, ಗುಂಡಿ ಬಗದವರೇ ಗುಂಡಿ ಒಳಗೆ ಬಿದ್ದರ ಹೊರತು ಯಾರಿಗೋಸ್ಕರ ಗುಂಡಿ ಬಗೀತೋ ಅವನು ಅದರ ಒಳಗಡೆ ಫೌಂಡೇಶನ್ ಹಾಕಿ ಮನೆ ಕಟ್ಟಿ ಹೋಗ್ತಾ ಇದ್ದಾನೆ. ಪಕ್ಕದ ಕೈ ಕಟ್ಟಿ ಹೇಳಿ, ಗುಂಡಿ ಯಾವುದು ಕೆಲಸ ಮಾಡಿಲ್ವಂತ? ಕೆಲಸ ಮಾಡುವುದಿಲ್ಲ. ಯಾವತ್ತು ಮಾಡುತ್ತೆ ಗೊತ್ತಾ? ಅದು ಮಾಡುತ್ತೆ ಯಾವತ್ತಂತ ಹೇಳ್ತೀನಿ ಕೇಳಿ. ಯೇಸು ಪವಿತ್ರಾತ್ಮನ ಭೂಮಿಯಿಂದ ತೆಗೆಯಲ್ಪಟ್ಟ ಮೇಲೆ, ಅಂಧಿಕ್ರಿಸ್ತನ ಕಾಲ ಈ ಭೂಮಿಯಲ್ಲಿ ಬಂದ ಮೇಲೆ ಬಗೆಯುವ ಗುಂಡಿ ಕೆಲಸ ಮಾಡುತ್ತದೆ. ಆದರೆ ಎಲ್ಲಿ ತನಕ ದೇವರ ಆತ್ಮನು ಚಲಿಸ್ತಾ ಇರ್ತಾನ, ಅಲ್ಲಿ ತನಕ ಗುಂಡಿ ಬಗೆದವರು ಗುಂಡಿ ಒಳಗಡೆ ಬೀಳ್ತಾರೆ ಹೊರತು ಯಾರಿಗೋಸ್ಕರ ಬಗೀತಿದ್ದ ಅವ್ರೇನಾಗಲ್ಲ, ಬೀಳಲ್ಲ. ಅವರು ಅದ್ರ ಒಳಗಡೆ ಕಂಬಿ ಹಾಕಿ ಫೌಂಡೇಶನ್ ಹಾಕ್ತಾರೆ. ಆಮೇಲೆ ಗಮನಿಸಿ, ಇಲ್ಲಿ 2 ಕಾರ್ಯಗಳು ಬರೆಯಲ್ಪಟ್ಟಿದೆ. 2 ಕಾರ್ಯಗಳು ಬರೆಯಲ್ಪಟ್ಟಿದೆ. ನಂಬರ್ 1 ಏನಂತಂದ್ರೆ, ದೇವರಿಗೆ
ಇಷ್ಟವಾದ ರೀತಿಯಲ್ಲಿ ಆರಾಧನೆ ಮಾಡಿ ನಾವು ಹೊಂದಿರುವ ಕೃಪೆಯನ್ನ ಉಳಿಸಿಕೊಳ್ಳಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀನಿ. ನೀವು ಕೇಳ್ಬೋದು, ನಾನು ಏನ್ ಬ್ರದರ್ ಕೃಪೆ ಹೊಂದಿದ್ದೀನಿ, ನನಗೆ ಏನ್ ಬ್ರದರ್ ಕೃಪೆ? ಅಮ್ಮ ಯೇಸುವೇ ದೇವರಂತ ನೀನು ನಂಬಿದ್ಯಲ್ಲ, ಆ ನಂಬಿಕೆ ನೀ ನಂಬಿದಲ್ಲ, ಆ ನಂಬಿಕೆ ದೇವರು ನಿನಗೆ ಕೊಟ್ಟಿದಂತ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಕೊಡದೆ ನೀನು ನಂಬಕ್ಕಾಗಲ್ಲ. ಆಮೇ ಕೆಲವರು ಅಂತಾರೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಕ್ರಿಶ್ಚಿಯನು, ಅದಕ್ಕೆ ನಾನು ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ದೀನಿ. ಇಲ್ಲಮ್ಮ, ಇಲ್ಲವೇ ಇಲ್ಲ. ಅದು ದೇವರು ನಿನಗೆ ಕೊಟ್ಟಿರುವಂತ ನಂಬಿಕೆ. ಇಬ್ರಿಯ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಐತೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ಮನಸ್ಸು ಇಟ್ಟೆ. ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಬೇಸ್ ಕಮ್ಮಿ ಮಾಡಿ ಪೂರೈಸುವವನು ಆತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯೇಸುವೇ ದೇವರಂತ ನೀನು ನಂಬಕ್ಕೆ. ಕೆಲವರು ಅಂತಾರೆ, ಅಣ್ಣ, ಅಂಕಲ್, ಪಾಸ್ಟರ್ ಅವರು ಬರ್ತಾರಂತೆ, ದೀಕ್ಷಾನ ತಗೊಳ್ತಾರಂತೆ, ಏನು ತೊಟ್ಟಿಯಲ್ಲಿ ತೊಳಕೆ ನಾನು ವಿಮ್ ಪೌಡರ್ ಹಾಕಿದ್ದೀನಿ ಪಾತ್ರೆನ ತೊಳೆಯಕ್ಕೆ, ತೊಟ್ಟಿಯಲ್ಲಿ ಹಾಕೊಂಡು ತೊಳಿಬೋದಂತೆ, ನೀವು ಚೆನ್ನಾಗಿ ತೊಳಿಬೋದಂತ. ಅವ್ರನ್ನ ತೊಳೆದು ನೀವು ದೀಕ್ಷಾನ ಕೊಟ್ಬಿಟ್ಟು ಆಮೇಲೆ ನಮಗೆ ಮದುವೆ ಮಾಡಿಕೊಡಿ. ಅವರು ಚರ್ಚಿಗೆ ಬರ್ತಾರಂತೆ. ಅವರು ಬರಲ್ಲ, ನೀನು ಬರಲ್ಲ. ಅವರು ಬರಲ್ಲ, ನೀನು ಬರಲ್ಲ. ಯಾಕಂತಂದ್ರೆ ಈ ನಂಬಿಕೆ ನಿನ್ನಿಂದ ನನ್ನಿಂದ ಆದ ನಂಬಿಕೆ ಅಲ್ಲ, ಯೇಸು ಕೊಟ್ಟಿರುವಂತ ನಂಬಿಕೆ. ಹಲ್ಲೆಲೂಯಾ. ಅದು ಹೇಳ್ತೀನಿ ಕೇಳಿ. ಈ ನಂಬಿಕೆಯನ್ನು ಆತನು ಯಾರಿಗೆ ಕೊಡ್ತಾನೆ ಗೊತ್ತಾ? ಯಾರಿಗೆ ಆತ್ಮ ರಕ್ಷಣೆಯ ಮೇಲೆ ದಾಗ ಇದೆಯೋ ಅವರಿಗೆ ಈ ನಂಬಿಕೆಯನ್ನು ಕೊಡುತ್ತಾನೆ. ಎಲ್ಲರೂ ಕೊಡಲ್ಲ. ಯಾರಿಗೆ ಆತ್ಮ ರಕ್ಷಣೆಯ ಮೇಲೆ ಆಸೆ ಇದೆಯೋ ಅವರಿಗೆ ಕೊಡ್ತಾನೆ. ಪಕ್ಕದ ಕೈ ಕೊಟ್ಟು ಹೇಳಿ, ನಿನ್ ಮೇಲೆ ಆಸೆ ಇದ್ರೆ ಕೊಟ್ಬಿಡಲ್ಲ. ಮುಖ ನೋಡಿ ಹೇಳಿ, ನಿನ್ನ ಮೇಲೆ ಆಸೆ ಇದ್ರೆ ಕೊಟ್ಬಿಡಲ್ಲ. ಅದು ರಕ್ಷಣೆಯ ಮೇಲೆ ಯಾರಿಗೆ ಆಸೆ ಇದೆಯೋ ಅವರಿಗೆ ಆತನು ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಆದ ಕಾರಣ 2 ಕಾರ್ಯಗಳು ಬರೆಯಲ್ಪಟ್ಟಿದೆ. ಒಂದು, ಆತನಿಗೆ ಇಷ್ಟವಾದ ಅಂದ್ರೆ ಭಯದಿಂದ ಭಕ್ತಿಯಿಂದ. ಕೆಲವರು ಕರ್ಕೊಂಬಂದು ಕುಂಡ್ರಿಸಿರ್ತಾರೆ, ಕೆಲವರು ಕರ್ಕೊಂಬಂದು ಎಮ್ಮೆ ಕರ್ಕೊಂಬಂದು ಕುಂಡ್ರಿಸ್ತಾರೆ. ಹಲ್ಲೆಲೂಯಾ. ಚರ್ಚಿಗೆ ಬರ್ತಾ ಇದ್ದಾರೆ ಬ್ರದರ್ ಅವರು ಇವಾಗ ಚರ್ಚಿಗೆ ಬರ್ತಾ ಇದ್ದಾರೆ, ಕುಂಡ್ರಿಸದ ಅದು ಬರ್ತದೆ, ನಿಮ್ಗೆ ಗೊತ್ತಿರ್ತದೆ. ಆಮೇಲೆ ಮೊಬೈಲ್ ಎತ್ಕೊಳ್ತದೆ, ಬಡ ಅಂತದೆ. 9 ಸಾರಿ ಬಾತ್ರೂಮ್ ಹೋಗುತ್ತದೆ, 4 ಸಾರಿ ನೀರು ಕುಡಿಯೋಕೆ ಹೋಗುತ್ತದೆ. ಅಷ್ಟೊಳಗೆ ಅಂತ್ಯ ಭಾಷೆ. ಆಮೇಲೆ ಕರ್ಕೊಂಬಂದು ನಮ್ಮ ಮುದ್ದೆ ನಿಲ್ಲಿಸ್ಬಿಟ್ಟು ಮಡಗಿ ಕೈ, ಇವಾಗ ಅವ್ರ ತಲೆ ಮೇಲೆ ಕೈ ಮಡಗಿ ಚರ್ಚಿಗೆ ಬರ್ತಾ ಇದ್ದಾರೆ. ಅವರು ಬರಲ್ಲ, ನೀನು ಬರಲ್ಲ. ಅವರು ಬರಲ್ಲ, ನೀನು ಬರಲ್ಲ. ರಕ್ಷಣೆ ಅನ್ನುವುದು ತರಕಾರಿ ಅಂಗಡಿಯಲ್ಲಿ ಸಿಕ್ಕುವಂಥದ್ದಲ್ಲ. ಯೇಸು ತನ್ನನ್ನು ಪ್ರೀತಿಸುವವರಿಗೆ, ತನ್ನನ್ನು ನಂಬುವವರಿಗೆ ಉಚಿತವಾಗಿ ಕೊಡುವಂತ. ಆಮೇಲೆ ಯಾರಾದರೂ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ಬಿಟ್ಟು ನಿನ್ನ ದಾರಿ ತಪ್ಪಿಸ್ಬಿಟ್ರೆ, ಅಲೋ ಸ್ವಾಮಿಗಳ ನಂಬ್ಕೊಂಡು ಹೋಗ್ಬಿಡ್ಬೇಡ. ಹಲ್ಲೆಲೂಯಾ. ಬರ್ತಾರಂತೆ, ಬರ್ತೀಯ ಅಂದ್ಬಿಡು, ಹೋಗ್ಬೇಡ. ಹಲ್ಲೆಲೂಯಾ. ಒಂದು, ಆತನಿಗೆ ಇಷ್ಟವಾದ ಆರಾಧನೆಯನ್ನು ಮಾಡಿ ಹೊಂದಿರುವಂತ ಕೃಪೆಯನ್ನು ಕಾಪಾಡ್ಕೋಬೇಕು. ಯಾವುದು ಕೃಪೆ? ನಮ್ಮ ರಕ್ಷಣೆ ಹೊಂದಿದ ಕೃಪೆ, ಅಭಿಷೇಕ ಹೊಂದಿದ ಕೃಪೆ, ವಾಕ್ಯವನ್ನು ಅರ್ತಿರುವುದು ಕೃಪೆ. ಹಲ್ಲೆಲೂಯಾ. ಆಮೇಲೆ ನಾನು ಹೇಳ್ತೀನಿ, ಇಂಥ ಸಭೆ ನಿನಗೆ ಸಿಕ್ಕಿದ್ದು ದೇವರ ಕೃಪೆ. ಮುಖಕ್ಕೆ ಮಾತಾಡುವಂತ ಭಾಷ ಸಿಕ್ಕಿದ್ದು ನಿನ್ನ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿನ್ನೆ ದಿವಸದಲ್ಲಿ ಹೇಳಿದ್ರು ಯೂಟ್ಯೂಬ್ನಲ್ಲಿ ಎಷ್ಟು ಹೋಗಿದೆ ಸರ್ ವ್ಯೂ? 2 ಲಕ್ಷ ಜನ ನೋಡೋರಂತ. ಏನಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮ ಭಾನುವಾರ ಸಂದೇಶವನ್ನು 2 ಲಕ್ಷ ಜನ ನೋಡಿದಾರಂತೆ. ಅದರಲ್ಲಿ ನಮಗೇನು ಹೆಮ್ಮೆ ಇಲ್ಲ, ಏನೂ ಇಲ್ಲ. ಆದರೆ ಒಬ್ಬ ಸಹೋದರ ಹೇಳ್ದ, ಅಣ್ಣ ಯಾಕೆ ಅವನು ಹೇಳ್ದ, ನಾನು ಹೋಗೋ ಸ್ಥಳದಲ್ಲಿ ಹೇಳ್ತಾರೆ ಅಭಿಷೇಕ್ ದೇವರ ಸಂದೇಶ ಅಂದ್ರೆ ನಮ್ಗೆ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ಮುಖ ಮೂತಿ ಎಲ್ಲ ನೋಡಲ್ಲ, ವಾಕ್ಯ ಹೆಂಗಿದೆಯೋ ಹಂಗೆ ಸಾರುತ್ತಾರಲ್ಲ, ಅದಕ್ಕೆ ನಮಗೆ ಇಷ್ಟ. ನಿನ್ನ ಮುಖ ಮೂತಿ ನೋಡಿ ನನಗೆ ಏನು ಆಗಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಮಯ ನಿನ್ನ ಮುಖ ಮೂತಿ ನಿನಗೆ ನೋಡೋಕ್ಕಾಗದೇನೆ ಏನೇನೋ ಉಜ್ತಾ ಇದೆಯಾ. ಈ ಮುಖ ಮೂತಿ ನಮಗೇನೇನು ಮಾಡೋಕ್ಕಾಯ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಏನು ಹಾಕೋದು? ಸನ್ ಕ್ರೀಮ್. ಹಲ್ಲೆಲೂಯಾ. ಆಮೇಲೆ ಅಯ್ಯ ಗಮನಿಸಿ, ನೀನು ನಂಬಿರುವುದು, ಬೈಬಲ್ ನಿನ್ನ ಕೈಗೆ ಬಂದಿರುವುದು, ವಾಕ್ಯ ನಿನ್ನ ಕಲ್ತಿರುವುದು, ರಕ್ಷಣೆ ಹೊಂದಿರುವುದು, ಪವಿತ್ರಾತ್ಮ ಪಡೆದಿರುವುದು, ಅಭಿಷೇಕ ಪಡೆದಿರುವುದು, ದೇವರ ಸೇವೆ ಪಡೆದಿರುವುದು, ಯಾವುದು ಸುಮ್ಮನೆ ಬಂದಿದಲ್ಲ, ನಿನ್ನ ಮೇಲೆ ದೇವರು ಇಟ್ಟಿರುವಂತ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಆದ ಕಾರಣ ಈ ಕೃಪೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದೆಯಾ? ಹಲ್ಲೆಲೂಯಾ. ಆಮೇಲೆ ಎರಡನೇದು, ಆತನು ದಗಿಸುವಂತ ಬೆಂಕಿ ಅನ್ನುವುದನ್ನು ಯಾವಾಗಲೂ ಮನಸ್ಸಲ್ಲಿಟ್ಕೋಬೇಕು. ಹಲ್ಲೆಲೂಯಾ. ಆರಾಧನೆ ಮಾಡುವುದು ಒಳ್ಳೆಯದು, ಸಭೆಗೆ ಬರುವುದು ಒಳ್ಳೆಯದು, ಬೈಬಲ್ ಓದುವುದು ಒಳ್ಳೆಯದು, ಕರ್ತನ ಪಂಕ್ತಿಯನ್ನು ಮುಟ್ಟುವುದು ಒಳ್ಳೆಯದು. ಇವತ್ತು ಮಂಚ ಮೇಲೆ ಸಭೆ ನಾನು ಮಾತಾಡಿದೆ, ಕೆಲವರು ಅಂತಾರೆ, ಅಣ್ಣವ್ರೆ ನಮಗೆ ಯಾಕೋ ನೋವು ಒಯ್ತಾನೇ ಇಲ್ಲ. ಅದಕ್ಕೆ ಒಂದು ಕಾರಣ ಹೇಳ್ತೇನೆ ಕೇಳಿ. ಇದು ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ಮತ್ತು ರೋಗಿಗಳು ಆಗಿದ್ದೀರಿ ಮತ್ತು ಅನೇಕರು ಸಾಯ್ತೀರಿ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಒಳಗಾಗುವುದು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೆಟ್ಟಿ ಅಂಗಡಿಯಲ್ಲಿ ಬಣ್ಣು ಟೀ ಕುಡಿಯೋ ಥರ ಅಂದ್ಬಿಟ್ಟು ಅದೇನು ದ್ರಾಕ್ಷಾರಸ ಕುಡಿದ್ಬಿಟ್ಟು ಏನೋ ಮಗ ಎದ್ದೇಳ ಅಂದ್ಬಿಟ್ಟು ಹೋದ್ರೆ ನೋವು ಬರಬಾರದ ಜಾಗದಲ್ಲೆಲ್ಲ ನೋವು ಬರ್ತದೆ. ಯಾಕೆ ಬಲಹೀನರು? ಇದನ್ನು ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವುದರಿಂದ. ಕರ್ತನ ಪಂಕ್ತಿಯನ್ನು ತಗೊಳ್ಳುವಾಗ ಹೆಂಗ್ ತಗೋಬೇಕು? ದೇವರೇ, ಈ ಪಂಕ್ತಿಯಲ್ಲಿ ಪಾಲ್ಕೊಳ್ಳುವುದಕ್ಕೆ ನನಗೇನು ಯೋಗ್ಯತೆ ಇಲ್ಲ, ನಾನು ಅಂಥ ಯೋಗ್ಯನೂ ಅಲ್ಲ, ನನ್ನ ಪಾಪಿ. ಆದರೆ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನ ಪಾಪಗಳನ್ನು ಮೋಚಿಸಿದೆಯಲ್ಲಪ್ಪ. ಇದು ನಿನ್ನ ದೇಹವೇ, ಇದು ನಾನು ತಿನ್ನುವುದರಿಂದ ನನ್ನ ದೇಹದಲ್ಲಿ ಒಂದು ಆರೋಗ್ಯ ಬರಲಿ, ಶಕ್ತಿ ಬರಲಿ, ಮತ್ತೆ ಶಾರೀರಿಕ ಇಚ್ಛೆಗಳನ್ನ ಜಯಿಸುವಂತ ಬಲ ಬರಲಿ. ಈ ರಕ್ತವನ್ನು ನಾನು ಪಾನ ಮಾಡುವುದರಿಂದ ನನ್ನ ಹೃದಯ ಶುದ್ಧಿಯಾಗಲಿ, ನನ್ನ ಜೀವನ ಶುದ್ಧಿಯಾಗಲಿ. ಹಲ್ಲೆಲೂಯಾ. ಇನ್ನು ಜೀವಿಸುವೆ ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸು. ಇನ್ನು ಜೀವನವು ನನ್ನದಲ್ಲ, ಯೇಸುವೆ. ಹಲ್ಲೆಲೂಯಾ. ಇನ್ನು ಇಂಟ್ರೊಡಕ್ಷನೇ ದಾಟಿಲ್ಲ. ಆಮೇಲೆ ಇವತ್ತಿನ ಮೆಸೇಜಿಗೆ ಬಂದಿಲ್ಲ. ಹಲ್ಲೆಲೂಯಾ. ಸರಿ ಗಮನಿಸಿ, ನಮ್ಮ ದೇವರು ದಗಿಸುವಂತ ಬೆಂಕಿ ಯಾರಿಗೆ? 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 ತನ್ನ ಮಕ್ಕಳಿಗಲ್ಲ, ತನ್ನ ಮಕ್ಕಳಿಗಲ್ಲ, ತನ್ನ ಕೃಪೆಯನ್ನ ಹುಡುಕುವವರಿಗಲ್ಲ, ಆತನ ದಯೆಯನ್ನ ಹುಡುಕುವವರಿಗಲ್ಲ, ಆತನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವವರಿಗಲ್ಲ, ಆತನಿಗೆ ಇಷ್ಟವಾದ ಆರಾಧನೆ ಮಾಡುವುದಕ್ಕೆ ಪ್ರಯತ್ನಿಸುವವರಿಗೆ ಅಲ್ಲ. ಯಾರಿಗೆ ಗೊತ್ತಾ? ಆತನು ಕೊಟ್ಟಿರುವ ಕೃಪೆಯನ್ನು ಕಳಕೊಳ್ಳುವವರಿಗೆ. ಆತನ ತಗ್ಗಿಸುವಂತ ಬೆಂಕಿ ಯಾರಿಗೆ?
ಪ್ರಾರ್ಥಿಸುವವರ್ಗ ಇಲ್ಲ, ಆರಾಧಿಸುವವರ್ಗ ಇಲ್ಲ, ಭಯಭಕ್ತಿ ಉಳ್ಳವರ್ಗ ಇಲ್ಲ, ದೇವರನ್ನ ಹುಡುಕುವವರ್ಗ ಇಲ್ಲ, ಆತನ ಮುಂದೆ ನಡುಗುವವರ್ಗ ಇಲ್ಲ. ಆತನ ಸೇವೆಯನ್ನು ಮಾಡುವಾಗ ಇದು ಕರ್ತನ ಸೇವೆ ಅಪ್ಪ, ನಾವು ಲೋಭವಿಲ್ಲದೆ ಮಾಡಬೇಕಪ್ಪ ಅಂತ ಹೇಳಿ ಯಥಾರ್ಥತೆಯಿಂದ ರಾತ್ರಿ ಹಗಲು ಪ್ರಯಾಸ ಪಟ್ಟು ನಂಬಿಕಸ್ಥವಾಗಿ ಮಾಡ್ತಾ ಇದ್ದಾರ. ಅವರಿಗೆ ಅಲ್ಲ, ದೇವರು ಕೊಟ್ಟಿರುವಂತ ಕೃಪೆಯನ್ನ ಕಳಕೊಳ್ಳುವವರಿಗೆ ಆತನು ದಗಿಸುವಂತ ಬೆಂಕಿ ಆಗಿದೆ. ಪಕ್ಕದ ಕೈ ಕೊಟ್ಟು ಹೇಳಿ, ದೇವರು ಕೊಟ್ಟ ಕೃಪೆಯಲ್ಲಿ. ಕೇಳಿ ಬಿಡಬೇಡ ಅವ್ರನ್ನ, ಕೇಳಿ ದೇವರು ಕೊಟ್ಟಿದ್ದ ಕೃಪೆಯಲ್ಲಿ. ಇನ್ನು ಸೌಂಡ್ ಆಗಿ ಕೇಳಿ, ದೇವರು ಕೊಟ್ಟಿರೋ ಕೃಪೆಯಲ್ಲಿ. ಅವರ ಮುಖ ಮೂತಿ ನೋಡಿ ಕೇಳಿ, ದೇವರು ಕೊಟ್ಟಿರೋ ಕೃಪೆಯಲ್ಲಿ ಏನ್ ಮಾಡಿದ್ರಾ ಕೇಳಿ. ರಕ್ಷಣೆಯಲ್ಲಿ, ರಕ್ಷಣೆಯ ಸಂತೋಷ ಎಲ್ಲಿ, ನಂಬಿಕೆಯಲ್ಲಿ, ಅಭಿಷೇಕ ಎಲ್ಲಿ, ಸೇವೆಯಲ್ಲಿ, ಹೋಲಿ ಸ್ಪಿರಿಟ್ ಎಲ್ಲಿ, ಅನ್ಯ ಭಾಷೆಯಲ್ಲಿ, ಮೊಣಕಾಲು ಪ್ರಾರ್ಥನೆಯಲ್ಲಿ, ಬೈಬಲ್ ಓದಿದ ಎಲ್ಲಿ, ನಮ್ಮ ಊರು ಅಲ್ಲಿ ಹೋಗಬೇಕು ಗಲ್ಲಿ. ಎಲ್ಲಿ ಆತನು ಕೊಟ್ಟ ಕೃಪೆ ಎಲ್ಲಿ? ಯಾವತ್ತು ಆತನು ಕೊಟ್ಟ ಕೃಪೆಯನ್ನು ನೀನು ಕಳಕೊಳ್ತೀಯೋ, ಇನ್ನ ಮೇಲೆ ಆತನು ನಿನಗೆ ದಯವುಳ್ಳ ದೇವರಲ್ಲ, ದಗಿಸುವ ಬೆಂಕಿ ಆಗಿರುತ್ತಾನೆ. ಅದು ಅವರನ್ನು ಮಾತ್ರ ದಗಿಸಿದ್ರೆ ಪರವಾಗಿಲ್ಲ, ಅವರ ಮನೆಯವರನ್ನು ಸುಟ್ಟು ಬಿಟ್ಟಿತ್ತಂತೆ. ಕಳೆದ ವಾರ ನಮ್ಮ ಆಶ್ರಮ ಪರೋಪಕಾರಿಗಳು ಅವರುಗಳ ಜೊತೆ ಕೂತ್ಕೊಂಡು ನಾನು ಮಾತಾಡ್ತಿದ್ದಾಗ ನಾನು ಹೇಳಿದೆ, 25 ವರ್ಷ ಸೇವೆ, 22ನೇ ತಾರೀಕು ಒಂದು ಮೀಟಿಂಗ್ ನಡೆಸ್ಕೊಳ್ತೀನಿ. ಅಲ್ಲಿ ನಮ್ಮ ಊರಿಂದ, ಇನ್ನು ಬೆಳಗಾಮಿಂದ ಜನ ಬರ್ತಾ ಇದ್ದಾರೆ, ಉಳ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ ಹೇಳಿದೆ. ಧಾರಾಳವಾಗಿ ತಗೊಳ್ಳಪ್ಪ, ಧಾರಾಳ ತಗೊಳ್ಳಿ, ಎಷ್ಟು ರೂಮ್ ಬೇಕು ಅಷ್ಟು ಎಲ್ಲರೂ ತಗೊಳ್ಳಿ, ನೋ ಪ್ರಾಬ್ಲಮ್ ಅಂತಂದರು. ನನಗೆ ನೆಹೆಮೆಯ ಜ್ಞಾಪಕ ಬಂದ್ಬಿಟ್ಟ. ದೇವರ ದಯವುಳ್ಳ ಹಸ್ತವು ಅವನ ಮೇಲೆ ಇದ್ದ ಕಾರಣ ಅವನು ಏನು ಕೇಳಿದ್ರು ಏನಾಯ್ತಂತ ಅವನಿಗೆ ಸಿಗ್ಬಿಟ್ಟಿದ್ದಂತೆ. ಅಲ್ಲೆಲ್ಲೂಯ್ಯ, ನಾನು ಸೋತ್ರ. ಆವಾಗ ಅವರು ಒಂದು ಮಾತಂದರು, 25 ವರ್ಷ ಅಪ್ಪ, 25 ವರ್ಷ ನಿಂತಿದೆಯಲ್ಲ, ಎಷ್ಟೋ ಜನ ಓಡೋಗ್ಬಿಟ್ರು. ನಾನು ಹೇಳಿದೆ, ನಾನು ಓಡೋಗೋಣ ಅಂತಾನೆ ಅನ್ಕೊಂಡೆ, ಆದರೆ ಓಡೋಗಿದ್ರೆ ನಾನು ಮಾತ್ರ ಕೃಪೆ ಕಳ್ಕೊಳ್ಳಲ್ಲ. ಈಗ ನನ್ನ ಮೇಲೆ ಕೃಪೆ ಇದೆ, ನನ್ನ ಹೆಂಡತಿ ಮೇಲೆ ಕೃಪೆ ಇದೆ, ನನ್ನ ಮಕ್ಕಳ ಮೇಲೆ ಕೃಪೆ ಇದೆ, ನನ್ನ ಮನೆಯ ಮೇಲೆ ಕೃಪೆ ಇದೆ. ನಾನು ಯಾರಿಗೆಲ್ಲ ಪ್ರಾರ್ಥನೆ ಮಾಡುತ್ತೇನೆ ಅವರೆಲ್ಲರ ಮೇಲೆ ಕೃಪೆ ಬರ್ತಾ ಇದೆ. ಅವಮಾನ, ದೂಷಣೆಗಳು, ಹಿಂಸೆ, ನೋವು, ಕಷ್ಟ ನೋಡ್ಕೊಂಡು ಓಡೋಗಿದ್ರೆ ನನ್ನನ್ನು ಬಿಟ್ಟು ಹೋಗಿರ್ತದೆ ಕೃಪೆ, ನನ್ನ ಮಕ್ಕಳು ಬಿಟ್ಟು ಹೋಗಿರ್ತದೆ ಕೃಪೆ. ಆಮೇಲೆ ನನ್ನಿಂದ ನಿಮಗೆ ಸಾಧಿಸಬೇಕಾದಷ್ಟು ಲಾಭವನ್ನಿರಲ್ಲ. ಕೃಪೆ ದೇವರ ದಗಿಸುವ ಬೆಂಕಿ ಯಾರಿಗೆ? ಅಪ್ಪ ಅಂತ ಹುಡುಕುವವರಿಗೆ ಅಲ್ಲ, ಆತನ ಕೃಪೆಯನ್ನು ಕಳಕೊಂಡವರಿಗೆ. ಅಲೋ, ಯಾರು ಆತನ ಕೃಪೆಯನ್ನು ಕಳ್ಕೊಳ್ತಾರ ಅದು ಗೊತ್ತಾ ನಿಮಗೆ? ಅದು ಗೊತ್ತಾ? ಆತನ ಮೇಲಿರುವಂತ ಗಮನ ಬದಲಾಗಿ ಬೇರೆ ಯಾವುದು ಮೇಲೆ ಗಮನ ಹೋಗುತ್ತೋ, ಅದು ನಿನ್ನ ಹೆಂಡತಿ ಮೇಲೆ ಆದರೂ ಸರಿ, ನಿನ್ನ ಗಂಡನ ಮೇಲೆ ಆದರೂ ಸರಿ, ನಿನ್ನ ಮುದ್ದು ಮಕ್ಕಳ ಮೇಲೆ ಆದರೂ ಸರಿ, ನೀನು ಕಟ್ಟುವಂತ ಮನೆಯ ಮೇಲೆ ಆದರೂ ಸರಿ, ದುಡಿಯುವಂತ ಆ ಸಂಬಳದ ಮೇಲೆ ಆದರೂ ಸರಿ, ನಿನ್ನ ಹಿಂದೆ ನಿಂತ್ಕೊಂಡು ಜೈ ಜೈ ಧಿಕಾರ ಅಲ್ಲ ಬಕಾರ ಆಗ್ತಾರಲ್ಲ ಅವರ ಮೇಲೆಯೂ ಅಳೋ ಸಾರ್. ಯೇಸುವಿನ ಮೇಲಿರುವಂತ ಗಮನ ಯಾವಾಗ ಆತನ ಬಿಟ್ಟು ಬೇರೆ ಕಡೆ ಹೋಗುತ್ತದೋ, ಆತನು ಕೊಟ್ಟಂತ ಕೃಪೆ ನಿನ್ನನ್ನು ಬಿಟ್ಟು ಹೋಗುತ್ತದೆ. ಯೇಸು ಹೇಳಿದನು ಪೇತ್ರನಿಗೆ, ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ಓ ಅವರೆಲ್ಲ ಹೋಗ್ಬಿಟ್ರು ಸಾರ್, ನಿಮ್ಮ ಮೆಸೇಜ್ ಕೇಳ್ಬಿಟ್ಟು ಬೇಡ ಅಂತ ಹೊಂಟೋಗ್ಬಿಟ್ರು, ಸ್ವಾಮಿ ಅಂದ್ಬಿಟ್ರು. ನನ್ನ ತಂದೆಯು ನಡೆದಿರುವಂತ ಪ್ರತಿಯೊಂದು ಪೈರುಗಳು ಬೇರು ಸಹಿತ ಕಿತ್ತು ಹಾಕಲ್ಬಿಡ್ತವೆ, ಹೋಗ್ಲಿ.
ಆಮೇಲೆ ನೀವು ನನ್ನ ಬಿಟ್ಟು ಹೋಗ್ಬಿಡ್ತೀರಾ? ಪೇತ್ರ ಹೇಳ್ತಾ ಇದ್ದಾನೆ, ಎಲ್ಲಿಗೆ ಹೋಗಲಿ ಅಪ್ಪ, ಕೃಪೆ ಉಳ್ಳ ವಾಕ್ಯಗಳು ನಿನ್ನ ಬಳಿಯಲ್ಲವೇ? ಕೃಪೆ ಉಳ್ಳ ವಾಕ್ಯಗಳು ನಿನ್ನ. ಓಹೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹಾಸ್ಪಿಟಲ್ ಮಲಗಿದಿ, ಅಯ್ಯೋ ರಿಪೋರ್ಟ್ ಎಲ್ಲಿ ಏನ್ ಬರುತ್ತೋ ಅಂತ ಹೆದರ್ತಾ ಇದೆಯಾ? ಕೃಪೆಯಲ್ಲಿ ಕೃಪೆ ನಿನ್ನ ಮೇಲೆ ಇದ್ದರೆ ಭಯ ಇಲ್ಲ. ಆಮೇಲೆ ಬಲವೀನವಾದ ಸಮಯದಲ್ಲಿ ನಮ್ಮನ್ನ ಹಾಗೇ ಒತ್ತುಕೊಳ್ಳುವುದು ದೇವರ. ಆಮೇಲೆ ಮೆಸೇಜ್ ಮರೆಸಬೇಕಂತ ತುಂಬ ಆಸೆ ಇದೆ, ಆದರೆ ಸಮಯ ಇಲ್ಲ. 5 ನಿಮಿಷ ಇದೆಯೇನು? 2 ಗಂಟೆಗೆ ಎಷ್ಟಿದೆನ್ನು? ಮಳೆ ಬರ್ತಾ ಇತ್ತಾ? ಹೌದ್ರಾ? ಓಕೆನಾ? ಗಮನಿಸಿ, 3 ಅರಸರುಗಳು ಚೆನ್ನಾಗಿ ತಿಳ್ಕೋಬೇಕು ನೀವು. ಕೃಪೆ, ದೇವರು ದಗಿಸುವ ಬೆಂಕಿ ಎಲ್ಲರಿಗಲ್ಲ. ಗಮನ ಆತನ ಮೇಲೆ ಇಲ್ಲದೆ ಬೇರದ ಮೇಲೆ ಗಮನ ಹೋಗುವವರಿಗೆ. ಬೇರೆಯವರು ಯಾರು? ಬಾಯ್ ಫ್ರೆಂಡ್. ಬೇರೆಯವರು ಯಾರು? ಗರ್ಲ್ ಫ್ರೆಂಡ್. ಯಾರು? ಬೇರೆಯವರು ಯಾರು? MONEY. ಯಾರು ಸ್ವಾಮಿ ಅದು? ಮನಿ. ಏನಲ್ಲಿ? ಮನಿ ಪೊಸಿಷನ್, ಅಧಿಕಾರ. ಏನಲ್ಲಿ? ಅಧಿಕಾರ. ಎಲ್ಲ ಬರುತ್ತಮ್ಮ, ಎಲ್ಲ ಬರುತ್ತೆ. ಅದನ್ನ ನೀನು ಹುಡುಕಿ ಹೋಗಬೇಡ. ಆತನ ಹುಡುಕುವವರಿಗೆ ಆತನೇ ಒದಗಿಸುವ ಆತನಾಗಿದ. ಆದರೆ ನಿನ್ನ ಗಮನ, ಹಲ್ಲೆಲೂಯಾ, ಅಲೋ, ನಮ್ಮ ಗಮನ ಪ್ರಾರ್ಥನೆಯಲ್ಲಿ ಇರಬೇಕಂತ ನಾನು ಹೇಳಲ್ಲ. ಪ್ರಾರ್ಥನೆ ಅಲ್ಲ, ನಮ್ಮ ವಿಶ್ವಾಸ ಜೀವನದ ಮೇಲೆ ಇರಬೇಕು. ಕೆಲವರಿಗೆ ಪ್ರಾರ್ಥನೆ, ಅಪ್ಪ ದೇವರೇ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತಾ ಇದ್ದೀನಿ, 1 ಅವರ್ ಪ್ರೇಯರ್ ಮಾಡ್ತೀನಿ, ಪ್ರೇಯರ್ ಮಾಡ್ತಾ, ನೀಟಲ್ಲಿ ಪಾಸ್ ಆಗ್ಬೇಕಂತ ಪ್ರೇಯರ್ ಮಾಡ್ತಾ ಇದ್ದೀನಿ. ಇಲ್ಲ, ನನ್ನ ಕೆಲಸ ಸಿಗ್ಬೇಕಂತ ಪ್ರೇಯರ್ ಮಾಡ್ತಾ ಇದ್ದೀನಿ. ಇಲ್ಲ, ಒಳ್ಳೆ ಗಂಡು ಸಿಗ್ಬೇಕಂತ ಪ್ರೇಯರ್ ಮಾಡ್ತಾ ಇದ್ದೀನಿ. ಇಲ್ಲ, ಒಳ್ಳೆ ಡಬ್ಲು ಸಿಗ್ಬೇಕಂತ ಪ್ರೇಯರ್ ಮಾಡ್ತಾ ಇದ್ದೀನಿ. ಇಲ್ಲ. ನಿನ್ನ ಗಮನ ಅದರ ಮೇಲೆ ಅಲ್ಲ, ನಿನ್ನ ಗಮನ ಯೇಸು ಕೊಟ್ಟಿರುವ ನಂಬಿಕೆ ಜೀವನದ ಮೇಲೆ ಇರಬೇಕು. ಹಲ್ಲೆಲೂಯಾ. ಅನುದಿನ ನಿನ್ನ ನಂಬಿಕೆಯನ್ನು ಬೆಳೆಸುವುದರ ಮೇಲೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಂಬಿಕೆಯನ್ನು ಬೆಳೆಸುವುದರ ಮೇಲೆ ಇರಬೇಕು. ಆಮೇಲೆ ಡಾಕ್ಟರ್ ಆಗಿದ್ರೆ ಏನು ಪ್ರೇಯರ್ ಮಾಡ್ತಾರೆ? ದೇವರೇ ನಾನು ಇವತ್ತು ಯಾರಿಗೆಲ್ಲ ಸೂಜಿ ಹಾಕ್ತೀನೋ ಆ ಸೂಜಿ ಅವರಿಗೆ ಆಶೀರ್ವಾದ ಆಗಬೇಕು. ಡಾಕ್ಟರ್, ಹಲ್ಲೆಲೂಯಾ. ಬಿಲ್ಡಿಂಗ್ ಕಟ್ಟುವವರು ಏನು ಮಾಡ್ತಾರೆ? ದೇವರೇ ನಾನು 1 ಇಟ್ಟಿಗೆ ಇಟ್ಟರೆ ಅದು 9 ಇಟ್ಟಿಗೆ ಆಗ್ಬಿಡ್ಬೇಕು. ಬಿಲ್ಡಿಂಗ್ ಕಟ್ಟುವವರು ಪ್ರೇಯರ್ ಮಾಡೋದು. ಹಲ್ಲೆಲೂಯಾ. ಟೀಚರ್ ಪ್ರೇಯರ್ ಮಾಡೋದೇನು? ನಾನು ಬರೆದಾಗಲೇ ಅದು ಬೋರ್ಡಲ್ಲಿ ಬರೀಬಾರದು, ಅವರ ತಲೆ ಒಳಗೆ ಬರೆಸಲ್ಪಡಬೇಕು. ಟೀಚರ್ ಪ್ರೇಯರ್ ಮಾಡೋದು. ಹಲ್ಲೆಲೂಯಾ. ಜಿನ್ಸಿ ಅಂಗಡಿಯವರು ಪ್ರೇಯರ್ ಮಾಡೋದೇನು? ಇಷ್ಟು ತಿನ್ನುವವರು ಇಷ್ಟು ತಿನ್ಬೇಕು ದೇವರೇ. ಮಟನ್ ಅಂಗಡಿಯವರು ಪ್ರೇಯರ್ ಮಾಡೋದೇನು? ಗೊತ್ತಲ್ಲ ನಿಮಗೆ? ಕೊಲೆಸ್ಟ್ರಾಲ್ ಅನ್ನುವಂಥ ಒಂದು ರೋಗನೇ ಪ್ರಪಂಚದಲ್ಲಿ ಇಳದೆ ಹೋಗ್ಬಿಡ್ಬೇಕು ದೇವರೇ. ಎಲ್ಲರೂ ಡೈಲಿ 1 kg ಮಟನಾಗಿ ತಿನ್ನಬೇಕು. ಹಲ್ಲೆಲೂಯಾ. ನಮಗೆ ಎಲ್ಲಿ ಹೋದ್ರೂ ಶೋಧನೆ ಇರ್ತದಲ್ಲ, ಅಲ್ವೇ? ಇವತ್ತು ಮಂಚ ಮೇಲೆ ಸಭೆಗೆ ಹೋಗ್ತಾ ಇದ್ದೀನಿ, ಹೆಜ್ಜಾಳದಲ್ಲಿ ಫ್ರೆಶ್ ಆಗಿ 3 ಕುರಿನ ಕುಯ್ದು ಕ್ಲೀನ್ ಮಾಡಿ ತಗೊಂಬಂದು ಪಟ 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 ಅಂತ ಹೊಡಿತಾ ಇದ್ದಾನೆ. ನಾನು ಅದು ನೋಡಿದಾಗಲೇ ಅಯ್ಯೋ, ನಾನು ಹೇಳಿದೆ, ನಾನು ಬಿನೋಗಿದ್ದೆ, ಹಾಕೋ ಗ್ಲಾಸ್ ಎತ್ಸೋ, ಗಮನ ಎಲ್ಲೆಲ್ಲೋ ಹೋಯ್ತಾ ಇತ್ತು, ಎತ್ಸೋ ಗ್ಲಾಸು. ಅದಕ್ಕೋಸ್ಕರ ನಾವು 1 ಅವರ್ ಪ್ರೇಯರ್ ಮಾಡ್ತೀವಿ. ಅದು ಪ್ರೇಯರ್, ಆ ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಏನು ಗೊತ್ತಾ?
ನನಗೆ ದೇವರು ಕೊಟ್ಟಿರುವಂತ ವಿಶ್ವಾಸ ಜೀವನದ ಮೇಲೆ ನನ್ನ ಗಮನ ಇರಬೇಕು. ಜನ ಹೇಳ್ತಾ ಇದ್ದೀರ. ಹಲ್ಲೆಲೂಯಾ. ಮೊನ್ನೆ ಒಂದು ಸೇವಕರು ಹೇಳಿದರು, ಪಾಸ್ಟರ್ ನಾನು ನನ್ನ ಅಗತ್ಯಕ್ಕಾಗಿ ಯಾವತ್ತೂ ಪ್ರಾರ್ಥನೆ ಮಾಡಿದ್ದೇ ಇಲ್ಲ. ನಾನು ಅನ್ಕೊಂಡೆ ಇವರು ಪ್ರೇಯರೇ ಮಾಡಲ್ವೇನೋ ಅಂತ ಅನ್ಕೊಂಡೆ. ಅವ್ರು ಹೇಳಿದ್ರು, ನಾನು ನನ್ನ ಅಗತ್ಯಕ್ಕಾಗಿ ಯಾವತ್ತೂ ಪ್ರೇಯರ್ ಮಾಡಿದೇ ಇಲ್ಲ, ಆದರೆ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿಯೇ ನನಗೆ ಬೇಕಾದದೆಲ್ಲವನ್ನ ಕರ್ತನು ಒದಗಿಸಾಯ್ದ. ನಾನು ಕೇಳಿದಾಗ ನೀವು ಪ್ರೇಯರೇ ಮಾಡಲ್ವ? ಎಲ್ಲ ಪ್ರೇಯರ್ ಮಾಡ್ತೀನಿ. ಏನಂತ ಪ್ರೇಯರ್ ಮಾಡ್ತೀರಾ? ಮೊಣಕಾಲು ಹಾಕುವ ದೇವರ ವಾಕ್ಯ ನನಗೆ ಅರ್ಥ ಆಗ್ಬೇಕಂತ ಪ್ರೇಯರ್ ಮಾಡ್ತೀನಿ. ಕರ್ತ ನನ್ನ ಸಂಗಡ ಮಾತಾಡಬೇಕಂತ ಪ್ರೇಯರ್ ಮಾಡ್ತೀನಿ. ನಾನು ನಿನ್ನ ಮಾರ್ಗದಲ್ಲಿ ನಡೀಬೇಕಂತ ಪ್ರೇಯರ್ ಮಾಡ್ತೀನಿ. ನನ್ನ ಮೂಲಕವಾಗಿ ಆತ್ಮಗಳ ರಕ್ಷಣೆ ಹೊಂದಬೇಕಂತ ಪ್ರೇಯರ್ ಮಾಡ್ತೀನಿ. ನಾನು ಯಾರಿಗೆಲ್ಲ ಪ್ರೇಯರ್ ಮಾಡ್ತೀನೋ ಅವರೆಲ್ಲ ಅಭಿಷೇಕ ಹೊಂದಬೇಕಂತ ಪ್ರೇಯರ್ ಮಾಡ್ತೀನಿ. ಪಾಸ್ಟರ್, ನಮ್ಮ ಪ್ರಾರ್ಥನೆ, ನಮ್ಮ ಗಮನ ಎಲ್ಲಿರ್ಬೇಕಂದ್ರೆ ನಾನು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಲಗಡೆ ಹೋಗ್ಬಿಡ್ಬಾರ್ದು, ನಾನು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಲಗಡೆ ಹೋಗ್ಬಿಡಬಾರ್ದು. ದುಶ್ಮನ್ ಕಹಾ ಹೈ? ಬಗಲ್ ಮೇ. हालेलुया. दुश्मन कहाँ है? बगल में, राइट में, लेफ्ट में, फ्रंट में, बैक में, पूरा ಸುತ್ತ में. हालेलुया. ಅಪ್ಪ, ದುಶ್ಮನ್ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ರೈಟ್ ಅಲ್ಲಿ ಇದ್ದಾನೆ, ಲೆಫ್ಟ್ ಅಲ್ಲಿ ಇದ್ದಾನೆ, ಮುಂದೆ ಇದ್ದಾನೆ, ಹಿಂದೆ ಇದ್ದಾನೆ, ಸುತ್ತ ಇದ್ದಾನೆ. ನಾನು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗದಂತೆ ಕಾಪಾಡಪ್ಪ. ಸರ್, ನೀನು ರಕ್ಷಣೆ ಜೀವನದ ಮೇಲೆ ಗಮನವಾಗಿರು. ಕ್ರಿಸ್ತ ಯೇಸುವಿನ ಮೇಲಿರುವಂಥ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು ಗಮನವಾಗಿರು. ಎಲ್ಲ ಆಶೀರ್ವಾದದಿಂದ ಬಾಗಿಲನ್ನು ತಟ್ಟುತ್ತದೆ. ಹಲ್ಲೆಲೂಯಾ. ಆಮೇಲೆ ಆಮೇಲೆ 3 ಅರಸರುಗಳ ಬಗ್ಗೆ ಮಾತಾಡಬೇಕಿತ್ತು, ಮಳೆನೇ ನಿಂತೋಯ್ತು. ಆಮೇಲೆ ಕರ್ತನ ಚಿತ್ತವಾದರೆ ಮುಂದಿನ ವಾರದಲ್ಲಿ ಮಾತಾಡ್ತೀನಿ. ಆಮೇಲೆ ಒಂದು ಬೈಬಲ್ ಸ್ಟಡಿ ಇದೆ. ಆರಾಧನೆ ಮುಗಿದ ಮೇಲೆ ಸ್ವಾಡ್ ಟೀಚರ್ಸ್ ಸ್ಪೆಸಿಫಿಕ್ ಆಗಿ ನಾನು ನೋಡಬೇಕು. ಆಕ್ಷನ್ ಟೀಮ್ ನಾನು ನೋಡಬೇಕು. ಮಿಷನರಿ ಸ್ಕೂಲ್ ನಮ್ಮ ನೋಡಬೇಕು. 22ನೇ ತಾರೀಕು ನಮ್ಮ ಎಲ್ಲರದ್ದು ಒಂದೊಂದು ಪ್ರೋಗ್ರಾಮ್ ಇರಬೇಕು. ಏನು ಪ್ರೋಗ್ರಾಮ್ ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಯು ಶುಡ್ ಹ್ಯಾವ್ ದ ಪಾರ್ಟಿಸಿಪೇಷನ್. ಹಲ್ಲೆಲೂಯಾ. ಆಮೇಲೆ ಅಕ್ಕಂದಿಯರು, ಕೊಯರ್ ಇದೆ, ಎಲ್ಲ ಇದೆ. ಕರ್ತನು ಸಹಾಯ ಮಾಡಲಿ. ಆ ರಾಜ್ಯವನ್ನು ಹೊಂದುವವರಿಗೆ ಆರಾಧನೆ ಮುಖ್ಯ. ಹೇಳಿ ಆರಾಧನೆ ಮುಖ್ಯ. ಹೇಳಿ ಆರಾಧನೆ ಮುಖ್ಯ. ಆ ಆರಾಧನೆಯಲ್ಲಿ ಏನಿರಬೇಕು? ಏನಿರಬೇಕು? ಭಯ ಇರಬೇಕು, ಭಕ್ತಿ ಇರಬೇಕು. ಗೋಡೆ ಮೇಲೆ ಕೂತ್ಕೊಳ್ಳುವುದಲ್ಲ, ಕಿಟಕಿಯಿಂದ ಕೂತ್ಕೊಂಡು ಮೊಬೈಲ್ನಲ್ಲಿ ಹೊಡೆಯುವುದಲ್ಲ. ನಾನು ಒಂದು ವಿಷಯ ಅಲ್ಲ, ನೀನು ಎಲ್ಲಿ ಬೇಕಾದರೂ ಕೂತ್ಕೊಂಡು ಮೊಬೈಲ್ ಹೊಡಿ, ನೀನು ಚೆನ್ನಾಗಿ ಆಗ್ತೀಯ. ದೇವರ ಆಲಯದಲ್ಲಿ ಕೂತ್ಕೊಂಡು ಮೊಬೈಲ್ ಹೊಡಿ, ಹಾಳಾಗೋಯ್ತೀಯ. ಆಮೇಲೆ ಕರ್ತನ ಸೇವೆ ಮಾಡ್ತಾ ಇದೆಯಾ? ಭಯದಿಂದ ಮಾಡು, ಭಕ್ತಿಯಿಂದ ಮಾಡು. ಆ ಭಯ ಕಳ್ಕೊಳ್ಳಬೇಡ, ಭಕ್ತಿ ಕಳ್ಕೊಳ್ಳಬೇಡ, ಸಂತೋಷ ಕಳ್ಕೋಬೇಡ, ಚುರುಕು ಕಳ್ಕೋಬೇಡ, ಚೈತನ್ಯ ಕಳ್ಕೊಳ್ಳಬೇಡ, ಅಭಿಷೇಕ ಕಳ್ಕೊಳ್ಳಬೇಡ, ಸ್ಥಾನ ಕಳ್ಕೊಳ್ಳಬೇಡ. ಸ್ಥಾನ ಕಳ್ಕೊಂಡ್ರೆ ಮಾನ ಕಳೆದೋಗುತ್ತದೆ. ಸ್ಥಾನ ಕಳ್ಕೊಂಡ್ರೆ ಮಾನ ಕಳ್ಕೊಳ್ತಿ, ಗಾನ ನಿಂತೋಗ್ಬಿಡ್ತದೆ. ನಿನ್ನ ಜೀವನಕ್ಕಾಗಿ ದೇವರು ಕೊಟ್ಟಿದ್ದಾನೆ ಕೃಪೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದೆ? ನಿನ್ನ ಜಯಿಸಕ್ಕಾಗಿ ಕೊಟ್ಟಿದ್ದಾನೆ ಕರ್ತನ ಕೃಪೆ. ರಕ್ಷಣೆ ಹೊಂದಿದ ಒಂದು ಕೃಪೆ, ಅಭಿಷೇಕ ಹೊಂದಿದ ಒಂದು ಕೃಪೆ, ಪವಿತ್ರಾತ್ಮನ ಹೊಂದಿದ ಒಂದು ಕೃಪೆ. ಪಕ್ಕದ ಕೈಕೊಂಡು ಹೇಳಿ, ಕೃಪೆ ಕಳಕೊಳ್ಳಬೇಡ. ಬೆಳಗ್ಗೆ ನೀನು ಮುಂಜಾನೆ ಎದ್ದೇಳ್ತೀಯ, ಬೆಳಗ್ಗೆ ಎದ್ದೇಳ್ತೀಯ. ಯಾಕಂದ್ರೆ ಇವಾಗೆಲ್ಲ ನೈಟ್ ಶಿಫ್ಟ್ಗೆ ಹೋಗಿ ಬರ್ತಾರೆ, ಹೇಳಕ್ಕಾಗಲ್ಲ. ಓಕೆನಾ? ನೀನು ಎದ್ದೇಳುವಾಗ, ಹಲ್ಲೆಲೂಯಾ, ನೀನು ಯಾವಾಗ ಎದ್ದೇಳ್ತೀಯೋ
ನಿನ್ನ ಮೊಣಕಾಲು ಹಾಕಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಮುಂಜಾನೆ ಎದ್ದೇಳುವಾಗ ಎಚ್ಚರವಾಗುವಾಗ ದೇವರೇ ನಿನ್ನ ಸಾರೂಪ್ಯ ನನ್ನ ಪಕ್ಕದಲ್ಲಿ ಇರುವುದರಿಂದ ತೃಪ್ತಿ ಹೊಂದುತ್ತಾ ಇದೆ. ಎಷ್ಟು ದಿನ ಆಯ್ತು, ಎಷ್ಟು ದಿನ ಆಯ್ತು, ಎಷ್ಟು ದಿನ ಆಯ್ತು ನಿನ್ನ ಮುಂಜಾನೆ ಎದ್ದೇಳುವಾಗ ಆತನ ಸಾರೂಪ್ಯದಲ್ಲಿ ತೃಪ್ತಿಯಾಗಿ ಎಷ್ಟು ದಿನ ಆಯ್ತು? ಬೆಳಗ್ಗೆ ಎದ್ದೇಳುವಾಗ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲಿ ಭೂಮಿ ನಿನಗೆ. ಕೆಲವರು ಹಂಗೆಲ್ಲ ಬೆಳಗ್ಗೆ ಸ್ತೋತ್ರ ಸ್ತೋತ್ರಪ್ಪ 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 ಲೆಲಿಯ ಸ್ತೋತ್ರಪ್ಪ 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 ನನ್ನ ಕಾಪಾಡು ಏಸಪ್ಪ ಸ್ತೋತ್ರ 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 ಸ್ತೋತ್ರ, ನನ್ನ ಮಕ್ಕಳು ಕಾಪಾಡು ಸ್ತೋತ್ರ 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 ಸ್ತೋತ್ರ, ನನ್ನ ಕೆಲಸ ಕಾಪಾಡು ಸ್ತೋತ್ರ 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 ಸ್ತೋತ್ರ, ನನ್ನ ಬೈಕ್ ಕಾಪಾಡು ಸ್ತೋತ್ರ ಸ್ತೋತ್ರ ಸ್ತೋತ್ರ, ಪೆಟ್ರೋಲ್ ಕಾಪಾಡು ಸ್ತೋತ್ರ, ಮನೆ ಕಾಪಾಡು ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಿನ್ನ ಲೈಫು ಸ್ತೋತ್ರ. ಆ ರಾಜ್ಯವನ್ನು ಹೊಂದುವವರಿಗೆ ಆರಾಧನೆ ಮುಖ್ಯ. ಹಲ್ಲೆಲೂಯಾ. ಬೆಳಗ್ಗೆ ಮನೆಯಲ್ಲಿ ಕೂತ್ಕೊಂಡು ಸ್ತೋತ್ರ 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 ಅಂತ ಆರಾಧನೆ ಮುಖ್ಯ. ಏನ್ ಮುಖ್ಯ? ಏನ್ ಮುಖ್ಯ? ಆರಾಧನೆ ಮಾಡಿದ್ರೆ ಹೃದಯ ಅರಳುತ್ತದೆ. ಆರಾಧನೆ ಮಾಡಿದ್ರೆ ಹೃದಯ ಅರಳುತ್ತದೆ. ಹಲ್ಲೆಲೂಯಾ. ಇಲ್ಲದಿದ್ರೆ ಹೊಗೆ ಎದ್ದು ಬಿಡ್ತದೆ. ಏನಾಗ್ಬಿಡ್ತದೆ? ಹೊಗೆ ಎದ್ದು ಬಿಡ್ತದೆ. ಆತ್ಮ ಹರಡುತ್ತದೆ, ಹೃದಯ ಹರಡುತ್ತದೆ, ರಕ್ಷಣೆ ಹರಡುತ್ತದೆ, ಅಭಿಷೇಕ ಹರಡುತ್ತದೆ, ವರಗಳು ಹರಡುತ್ತದೆ, ಸೇವೆ ಹರಡುತ್ತದೆ, ಕೆಲಸ ಹರಡುತ್ತದೆ, ಜೀವನ ಚಿಗುರುತ್ತದೆ. ಯಾವಾಗ? ಆರಾಧನೆ. ಕೆಲವರು ಬೆಳಗ್ಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನಗೆ ಇವ್ರಿಗೆ ಏನಾದ್ರು ನೋಯ್ತಾ ಇತ್ತಾ? ಏನು ಪ್ರಾಬ್ಲಮ್ ಇವರಿಗೆ? ಅವ್ರು ಯಾವಾಗ ಸ್ತೋತ್ರ ಮಾಡೋದು ಸ್ತೋತ್ರ 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 ಅಂತ ಇದೇನು ಸ್ತೋತ್ರದಲ್ಲಿ ಹಿಂಗೆ ಅಂತಿಗೆ ನೋಡಿದ್ದೀರ? ಕೆಲವ್ರು ನೋಡಿದ್ರು ಸ್ತೋತ್ರ ಸ್ತೋತ್ರ. ಯಪ್ಪ, ಆರಾಧನೆ ಮಾಡಂದ್ರೆ ಸ್ತೋತ್ರ ಸ್ತೋತ್ರ ಆರಾಧನೆ. ರಾಜ್ಯಕ್ಕೆ ಹೋಗೋರಿಗೆ ಏನು ಬೇಕವ? ರೆವರೆಂಟ್ ಅಭಿಷೇಕ್ ದೇವ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಶಕ್ತಿಶಾಲಿ ಧರ್ಮೋಪದೇಶಗಳಿಗಾಗಿ ಅನುಸರಿಸಿ ರೆವರೆಂಟ್ ಅಭಿಷೇಕ್ ದೇವ.